ವೆರಿ ಬಿಗ್ ಸೆಲೆಬ್ರೇಷನ್ ನನ್ನ ಲೈಫ್ಗೂ ನನ್ನ ಫ್ಯಾಮಿಲಿಗೂ ಪ್ಲಸ್ ನನಗೂ. ಇವಾಗ ಅದ್ರ ಜೊತೆ ಸಾಯಿ ಸರ್ ಮತ್ತು ನಮ್ಮ ಸರ್ ಗುರು ಅವರು ಮತ್ತು ರಾಜು ಅವರು ಎಲ್ಲರೂ ಮತ್ತು ಇಷ್ಟು ಮೀಡಿಯಾ ಅವರು ಬಂದಿದ್ದೀವಿ. ತುಂಬ ಸಂತೋಷ. ಫಸ್ಟ್ ಆಫ್ ಆಲ್ ಸಾಯಿ ಪ್ರಕಾಶ್ ಸರ್ ಜೊತೆ ಕೂತ್ಕೊಳ್ತಾ ಇರೋದು ಇದು ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ. ಯಾಕೆ ಗೊತ್ತಾ, ಅವ್ರದ್ದು ಜೀವನ 105 ಫಿಲ್ಮ್ಸ್ ಅಂದರೆ ತುಂಬ. 1 ಫಿಲ್ಮ್ನಲ್ಲಿ ನನಗೆ ಫುಲ್ ಜೀವನ ತಗೊಂಡ್ಬಿಟ್ಟಿದೆ. ಇವಾಗ 105 ಫಿಲ್ಮ್ ಅಂದರೆ ತುಂಬ ದೊಡ್ಡ ಸಾಯಿ ಸರ್. ಥ್ಯಾಂಕ್ ಯು. ಓಂ ಶ್ರೀ ಸಾಯಿರಾಮ್. ಎಲ್ಲ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. First, I want to say congratulations to Kamal, as hero in The Suit. 2 ಶೋ ಹೋಗೋದು ಕಷ್ಟದಲ್ಲಿ ನಮ್ಮ ಚಲನಚಿತ್ರರಂಗ ಇದೆ, ಎಲ್ಲರಿಗೂ ಗೊತ್ತು, ಅಷ್ಟು ಕಷ್ಟ ಇದೆ. ಅಂತ ಪರಿಸ್ಥಿತಿಯಲ್ಲಿ ದ ಸೂಟ್ 25 ದಿನ ದಾಟ್ತು ಅಂದರೆ ಐ ವಾಂಟ್ ಸೇ ಕಂಗ್ರಾಚುಲೇಷನ್ ಟು ಎಂಟೈರ್ ದ ಸೂಟ್ ಯೂನಿಟ್. ಟೆಕ್ನಿಷಿಯನ್ಸ್ ಇದ್ರೂ ಕಲಾವಿದರನ್ನು ಒಂದು ಮುಖ ಬೇಕು ನಮಗೆ. ಕಲಾವಿದರಿದ್ರೇನೆ ನಾವು ಏನು ಕಥೆ ಬರಿತೀವಿ, ಏನು ಸಂಭಾಷಣೆ ಬರಿತೀವಿ, ಏನು ಹಾಡುಗಳನ್ನ ನಾವು ಸಿದ್ಧ ಮಾಡ್ತೀವಿ, ಇದೆಲ್ಲವನ್ನು ಅಭಿಮಾನ ದೇವತೆಗಳ ಹೃದಯಕ್ಕೆ ಸೇರಬೇಕಂದ್ರೆ ಒಂದು ಒಳ್ಳೆ ಮುಖ ಬೇಕು. ಆ ನಿರ್ದೇಶಕರು ಕಮಲ್ನ ಆರಿಸ್ಕೊಂಡಿದ್ದು ಅವರ ಅದೃಷ್ಟ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನಾನು ನಿರ್ದೇಶಕರಾಗಿ 104 ಚಿತ್ರ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ ಕರ್ನಾಟಕ ಚಲನಚಿತ್ರರಂಗದಲ್ಲಿರುವಂಥ ಎಲ್ಲ ಟಾಪ್ ಹೀರೋಸ್, ಅಂಬರೀಶ್ ಅವರಾಗ್ಬೋದು, ಶಿವರಾಜ್ ಕುಮಾರ್ ಆಗ್ಬೋದು, ರವಿಚಂದ್ರನ್ ಆಗ್ಬೋದು, ಸುದೀಪ್ ಅವರಾಗ್ಬೋದು, ಕಾಶಿನಾಥ್, ಜಗ್ಗೇಶ್, ಶಿಶುಕುಮಾರ್, ಮಾಲಶ್ರೀ, ಶ್ರುತಿ, ಪ್ರೇಮ, ಸೌಂದರ್ಯ, ರೋಜಾ, ಈ ಥರ ಹೇಳ್ಕೊಂಡೋದ್ರೆ ಒಂದು ದೊಡ್ಡ ಲಿಸ್ಟೇ ಇದೆ. ನನ್ನ ಸಕ್ಸಸ್ಗೆ ಇವರೆಲ್ಲ ಕಾರಣ ಅಂತೇಳಿ ನಾನು ಇಷ್ಟಪಡ್ತೀನಿ. ನಾವು ಏನೇ ಮಾಡಬೇಕಂದ್ರೂ ಕಲಾವಿದರು ಬೇಕೇ ಬೇಕು. ಹಂಸಲೇಖ ಅಂತವ್ರು ಒಳ್ಳೆ ಸಾಂಗ್ ಕೊಟ್ರು ಕಲಾವಿದರು ಅದಕ್ಕೆ ತಕ್ಕಂತ ಅಭಿನಯ ಮಾಡಲಿಲ್ಲ ಅಂದ್ರೆ ಆ ಹಾಡು ಫೇಲ್ ಆಗತ್ತೆ. ರವಿಚಂದ್ರನ್ ಅಂಡ್ ಹಂಸಲೇಖ ಕಾಂಬಿನೇಷನ್ ಅಲ್ಲಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅಂದ್ರೆ ತಾಂತ್ರಿಕ ವರ್ಗದವ್ರ ಜೊತೆಯಲ್ಲಿ ಕಲಾವಿದರು ಬೇಕನ್ನೋ ಹೇಳಿಕೆ ನಾನು ಇಷ್ಟಪಟ್ಟಿದ್ದೀನಿ. ಇವರಿದ್ರು ಅನ್ನೋರೊಂದು ಮಾತು ಹೇಳೋರು, ಅನ್ನದಾತರ ಬೇಕು ಅಂತ. ಇವತ್ತು ನಾವೆಲ್ಲ ಅನ್ನ ತಿಂದಿದ್ದೀವಿ. ನಾವು ಅಂದ್ರೆ ನಿರ್ಮಾಪಕರು ಮೂಲಕವಾಗಿ ಕಲಾವಿದರಾಗಬಹುದು, ತಾಂತ್ರಿಕ ವರ್ಗದವರಾಗಬಹುದು, ಸಕ್ಸಸ್ ಆಗಬೇಕಂದ್ರೆ, ಒಂದು ಪ್ರಾಜೆಕ್ಟ್ ಆಚೆ ಬರಬೇಕಂದ್ರೆ ನಿರ್ಮಾಪಕರು ಮುಖ್ಯ. ದ ಸೂಟ್ ನಿರ್ಮಾಪಕರು, ನಿರ್ದೇಶಕರು, ಆ ತಾಂತ್ರಿಕ ವರ್ಗದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವನ್ನಲ್ಲಿರುವ ಟ್ಯಾಲೆಂಟ್ನ ಡೈರೆಕ್ಟರ್ ಆಚೆ ತೆಗೆದು ಜನ ಇಷ್ಟಪಡೋ ಥರ ಮಾಡಿದ್ದು ಅವ್ರ ದೊಡ್ಡತನ. ಆ ನಿರ್ದೇಶನ ಅರ್ಥ ಮಾಡಿಕೊಂಡು ಆಕ್ಟ್ ಮಾಡಿದ್ದು ಕಮಲ್ ಕ್ಯಾಟಾಶ್. ನಾನು ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಪರಿಚಯ ಆಗಿದ್ದ ತುಂಬ ದಿನ ಆಗಲಿಲ್ಲ. ಅದು ಹೇಳ್ತಾರಲ್ವಾ, ಒಂದು ಅಗಲು ನೋಡಿದ್ರೆ ಗೊತ್ತಾಗತ್ತೆ ಅದು ಬೇಯಿಸಿದ ಇಲ್ವಾ ಅಂತ. ಒಂದು ತುತ್ತು ತಿಂದ್ರೆ ಸಾಕು ಊಟ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಕಮಲ್ ಮಾಡಿದಂಥ ಸೂಟ್ ಅದೆಲ್ಲ ನಾವು ನೋಡುವಾಗ ನಮ್ಗೆ ಅನಿಸ್ತು ಇವರಲ್ಲಿ ಒಳ್ಳೆ ಕಲಾವಿದರಿದ್ದಾರೆ ಅನ್ನೋ ಅನಿಸ್ತು. ಆಮೇಲೆ ಐ ವಾಸ್ ಶಾಕ್ಡ್. ನಾನು ಥಿಯೇಟರ್ನಿಂದ ಬಂದ ಆರ್ಟಿಸ್ಟ್ ಅಂತ ಹೇಳುವಾಗ ನಾನು ತುಂಬ ಖುಷಿ ಆಯಿತು. ಥಿಯೇಟರ್ ಆರ್ಟಿಸ್ಟಿಗೆ ಒಂದು ಕಮಿಟ್ಮೆಂಟ್ ಇರುತ್ತೆ. ಯಾಕಂದರೆ ಎಲ್ಲ ಥರ ಪಾತ್ರಗಳು ಮಾಡಿರ್ತಾರೆ, ಎಲ್ಲ ವರ್ಗದಲ್ಲಿ ಕೆಲಸ ಮಾಡಿರ್ತಾರೆ. ಅಂದರೆ ಒಂದು ಟೀಮ್ ವರ್ಕ್ ನಾವು ಇಷ್ಟಪಡುವಂಥ ವ್ಯಕ್ತಿಗಳಾಗ್ತಾರೆ ಥಿಯೇಟರ್ ಆರ್ಟಿಸ್ಟ್. ಥಿಯೇಟರ್ ಆರ್ಟಿಸ್ಟ್ಗೆ ಅಂತ ಕಮಿಟ್ಮೆಂಟ್ ಇರುತ್ತೆ. ಅದರಲ್ಲಿ ಅವ್ರ ಕಮಿಟ್ಮೆಂಟ್ ಆಗ್ಬೋದು, ಆ ಪಾತ್ರೋಚಿತವಾಗಿ ನಟನೆ ಮಾಡಿದ್ದಾಗ್ಬೋದು, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಕಮಲ್ ಪ್ರೊಡಕ್ಷನ್ಸ್ ನಿಮ್ಮ ಸಂಸ್ಥೆ ಅವರೊಂದು ಮಾತು ಕೇಳಿದ್ದಾರೆ, ನೀವು ಸೀನಿಯರ್ ಡೈರೆಕ್ಟರ್ ಅಲ್ವಾ ಸರ್, ನಮ್ಮ ಕಂಪನಿಯಲ್ಲಿ ಯಾಕೆ ನೀವು ಸಿನಿಮಾ ಮಾಡಬಾರ್ದು ಅಂತ. ನಿಮಗೆ ಹೊಸ ಕಂಪನಿನ, ಚಿಕ್ಕ ಕಂಪನಿ, ದೊಡ್ಡ ಕಂಪನಿ ಅಲ್ಲ, ಅನ್ನದಾತ ಅಂದಮೇಲೆ ಎಲ್ಲ ಒಂದೇ. ಒಂದು ಎಕ್ಸಾಂಪಲ್ ಹೇಳಿದೆ, ಶೋಲೆ ಮಾಡಿ ಸಕ್ಸಸ್ ಮಾಡಿದ್ದಾರೆ,
ಜೆ ಸಂತೋಷಿ ಮಾತು ಚಿಕ್ಕ ಪಿಕ್ಚರ್ ಮಾಡಿ ಸಂತೋಷ ಸಕ್ಸಸ್ ಮಾಡಿದ್ದಾರೆ. ಅಂದ್ರೆ ದುಡ್ಡಿರೋದು ಈಕ್ವಲ್. ಸಕ್ಸಸ್ ಆದ್ರೆ ದೊಡ್ಡ ಚಿತ್ರ, ಸಕ್ಸಸ್ ಆಗಲಿಲ್ಲ ಅಂದ್ರೆ ಅದು ಚಿಕ್ಕ ಚಿತ್ರ ಅಂತ ಲೆಕ್ಕ. ಚೆನ್ನಾಗಿದ್ರು ಏನು ಪ್ರಯೋಜನ ಇಲ್ಲ. ಅಂದ್ರೆ ಆಡಿಯನ್ಸ್ ರೀಚ್ ಆಗಬೇಕು. ನೀವು ಆಡಿಯನ್ಸ್ ರೀಚ್ ಮಾಡಿದ್ರೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ತಪ್ಪದೇ ನಿಮ್ಮ ಕಂಪನಿಯಲ್ಲಿ ನಾನು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಚಿತ್ರ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ಈಗ ಫಸ್ಟ್ ಅವರು ಹೇಳಿದ್ದು ನನಗೊಂದು 30 ಮಿನಿಟ್ಸ್ ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಫಸ್ಟ್ ನಾನು ಶಾಕ್ ಆಗಿದೆ. ನಾನು 30 ನಿಮಿಷದಲ್ಲೇ ನಾನು ಏನು ಸಿನಿಮಾ ಮಾಡಿಕೊಡ್ಬೋದು, ದೊಡ್ಡ ದೊಡ್ಡ ಚಿತ್ರ ಮಾಡಿದವನ್ನ 30 ನಿಮಿಷ ಏನು ಮಾಡ್ಬೋದು ಅಂತ ತುಂಬ ಯೋಚನೆ ಮಾಡಿದ್ದೀನಿ. ಒಂದಿನ ಸಂತೂರ್ ತಗೊಂಡು ನಮ್ಮ ಮನೆಗೆ ಬಂದರು. ಸಂತೂರ್ ನುಡಿಸಿ ನಮಗೆಲ್ಲ ಕೇಳಿಸ್ತಾ ಇದ್ದಾರೆ. ಅಂದರೆ ಇವರು ಸಂಗೀತ ಪ್ರಿಯರು, ವೋಕಲ್ ಈಸ್ ವೆರಿ ಇಂಟ್ರೆಸ್ಟೆಡ್. ಅವ್ರದ್ದೇ ಒಂದು ಪಾತ್ರ ಇಟ್ಕೊಂಡು ಒಂದು ಕಥೆ ಮಾಡಿಕೊಟ್ಟಿದ್ದೀನಿ ನಾನು 30 ಮಿನಿಟ್ಸ್ಗೆ. ಫುಲ್ ಸಿನಿಮಾ ಮಾಡ್ಬೋದು, ಬಟ್ ಅವ್ರ ಆಸೆ ಏನೋ 30 ನಿಮಿಷದಲ್ಲಿ ನನಗೊಂದು ಮಾಡಿಕೊಡಿ ಅಂತ. ಅಂದರೆ ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಇಲ್ಲ ಹೆಂಗ್ ಮಾಡಿಕೊಡ್ತಾರೋ. 3-4 ಚಿತ್ರ ಮಾಡಿದ್ದು ಬೇರೆ. ಇವಾಗ ಇಂಡಸ್ಟ್ರಿ ಫುಲ್ ಚೇಂಜ್ ಆಯ್ತು. ಇವಾಗ ಹಳೆ ಥರ ಇಲ್ಲ. ನಮ್ಮ ಕಲಾವಿದರಿಲ್ಲ, ನಮ್ಮ ನಿರ್ಮಾಪಕರಿಲ್ಲ, ಆ ಕಾಲದವ್ರು ಇವಾಗ ಯಾರು ಇಲ್ಲ. ಎಲ್ಲ ಹೊಸ ಜನರೇಷನ್ ಬಂದ್ಬಿಟ್ಟು ಈ ಜನರೇಷನ್ ಅಲ್ಲಿ ನಾನು ಅವ್ರು ಸೂಟ್ ಆಗೋ ಥರ ಕಥೆ ಮಾಡಿಕೊಡ್ತೀನಿ. ಕೇಳಿದ ತಕ್ಷಣ ಅವ್ರು ತುಂಬ ಖುಷಿ ಆಯಿತು. ಅದೇ ರೀತಿ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ. ನಾನು ಸರ್ ಇದು ನನಗೆ ಕೊಡಿ ಸರ್, ನಾನೇ ಮಾಡ್ಕೊಡ್ತೀನಿ ಅಂತ ಕೇಳಿದ್ದಾರೆ. ಅದು ಮಾತಾಡ್ತಾ ಶಿವರಾಜ್ ಕುಮಾರ್ ಪ್ರಾಜೆಕ್ಟ್ ಒಂದಿದೆ ನನ್ನ ಹತ್ರ ಅಂತ ಪುನಃ ನಾನು ಹೇಳಿದ್ದೀನಿ. ಅದು ನಾನೇ ಮಾಡ್ತೀನಿ ಸರ್ ಅಂತ ಅವ್ರು ಹೇಳಿದ್ದಾರೆ. ತುಂಬ ಸಂತೋಷ. ಯಾಕಂದ್ರೆ ಕಮಿಟ್ಮೆಂಟ್ ಇರೋ ಒಬ್ಬ ವ್ಯಕ್ತಿ ಹತ್ರ ನಾವು ಎಷ್ಟಾದ್ರೂ ಕೆಲಸ ಮಾಡ್ಬೋದು. ನಿರ್ಮಾಪಕರು ನಿರ್ದೇಶಕರ ರಿಲೇಶನ್ಶಿಪ್ ಹೆಂಗಿರುತ್ತಂದ್ರೆ ತಂದೆ ತಾಯಿ ಇದ್ದಾಗ. ತಾಯಿ ಮನೆಯಲ್ಲಿದ್ದು ಎಲ್ಲ ಕೆಲಸ ಮಾಡಿಕೊಡ್ತಾರೆ, ತಂದೆ ಆಚೆ ಓಡಾಡ್ಕೊಂಡೆಲ್ಲ ಕಷ್ಟಪಟ್ಟು ದುಡ್ಡು ತಂದು ಕೊಡ್ತಾರೆ. ತಾಯಿ ಒಬ್ಬ ನಿರ್ದೇಶಕ, ತಂದೆ ಒಬ್ಬ ನಿರ್ಮಾಪಕ ನಿರ್ದೇಶಕ. ಈ ತಂದೆ ತಾಯಿ ಸೇರಿದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೋದು, ಡಾಕ್ಟರ್ ಮಾಡ್ಬೋದು, ಇಂಜಿನಿಯರ್ ಮಾಡ್ಬೋದು, ಏನೇನು ಮಾಡ್ಬೋದು. ಅದೇ ರೀತಿ ನಮ್ಮಿಬ್ಬರ ಕಲೆಕೆಯಲ್ಲಿ, ನಮ್ಮಿಬ್ಬರ ರಿಲೇಶನ್ಶಿಪ್ನಲ್ಲಿ ಒಳ್ಳೆ ಚಿತ್ರ ಮಾಡಿ ಸಮಾಜಕ್ಕೆ ಇವಾಗ ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ ನಾವು ಬಡ್ಕೊಂತ ಇದೀವಿ. ಒಂದು ಮಾತು ಹೇಳಿದ್ದಾರೆ, ನಾನು ಬರೋ ಮಾಡ್ತೀನಿ ಸರ್, ಐ ಹ್ಯಾಡ್ ಎ ಗುಡ್ ಟೆಕ್ನಿಕ್, ಐ ಹ್ಯಾಡ್ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಕಂಪನೀಸ್ ಇದೆ ನನಗೆ, ಅದರಿಂದ ನಾನು 100% ನಾನು ರೀಚ್ ಮಾಡ್ತೀನಿ, ಸಕ್ಸಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ನಾನು ಎಲ್ಲಿ ಹೋದ್ರೂ ಜನ ಕೇಳ್ತಾರೆ ಯಾಕಂದ್ರೆ ಸಿನಿಮಾ ಮಾಡ್ತಾ ಇಲ್ಲ ಅಂತ. ನೀವು ನೋಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ ಅಂತ ಹೇಳಿದ್ದೀನಿ ಜೋಕಾಗಿ. ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಯಾವತ್ತಿರುತ್ತೆ. ಎನಿ ಲ್ಯಾಂಗ್ವೇಜ್, ತೆಲುಗಾಗಲಿ, ತಮಿಳಾಗಲಿ, ಮಲಯಾಳಂ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ. ಸದ್ಯಕ್ಕೆ ಮಲಯಾಳಂ ಫಿಲ್ಮ್ ಲ್ಯಾಂಡ್ ಚೆನ್ನಾಗಿ ಆಡಿಯನ್ಸ್ನ ಕ್ಯಾಚ್ ಮಾಡ್ತಾರೆ, ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಎಲ್ಲೋ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಎಡುತ್ತಾ ಇದ್ದೀವಿ. ನಾವು ಎಡುವುದೇ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ. ನಾನು ಈ ಕಂಟೆಂಟ್ನ ಒಳ್ಳೆ ಸಿನಿಮಾ ಮಾಡಿ ನೀವು ಸೆಕ್ಸ್ ಆಗಬೇಕು, ನಾನು ಸೆಕ್ಸ್ ಆಗಬೇಕು. ನಿಮ್ಮಲ್ಲಿ ಒಬ್ಬ ಕಲಾವಿದ ಇದ್ದಾರೆ, ಅದನ್ನ ಯಾವ ರೀತಿ ಆಚೆ ತರಬೇಕು, ನಿಮ್ಮನ್ನ ಕಲಾವಿದರಾಗಿ ಹೆಂಗೆ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಶಕ್ತಿಯಿಂದ ನೀವು ಸೆಕ್ಸ್ ಆಗೋ ಥರ ಮಾಡ್ತೀನಿ. ಅನ್ನದಾತರಾಗಿ ನೀವು ಸೆಕ್ಸ್ ಆಗೋ ಥರ ಮಾಡ್ತೀನಿ. ನಾನು ಒಳ್ಳೆ ಸಿನಿಮಾ ಮಾಡಿದರೆ ತಪ್ಪದೇ ಆಡಿಯನ್ಸ್ ಬಂದು ಸಿನಿಮಾ ನೋಡ್ತಾರೆ, ಸಕ್ಸಸ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ. ಹತ್ರ ನಾನು ಇಂಡಸ್ಟ್ರಿಗೆ ಬಂದು 50 ವರ್ಷ ಆಯಿತು. 16 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, 34 ವರ್ಷ ನಿರ್ದೇಶಕರ ಕೆಲಸ ಮಾಡಿದ್ದೀನಿ. ತೆಲುಗು ಕನ್ನಡದಲ್ಲಿ 104 ಚಿತ್ರ ನಾನು ನಿರ್ದೇಶನ ಮಾಡಿದ್ದೀನಿ. ನನ್ನ ಸ್ವಂತ ಬ್ಯಾನರ್ನಲ್ಲಿ 10-12 ಸಿನಿಮಾನು ನಾನು ನಿರ್ಮಾಣ ಮಾಡಿದ್ದೀನಿ. ಅದರಿಂದ ನಿರ್ಮಾಪಕ ಕಷ್ಟ ಏನೋ ನನಗೆ ಗೊತ್ತು. ಅದಕ್ಕೆ ಇಂಡಸ್ಟ್ರಿಯಲ್ಲಿ ಎಲ್ಲ ಹೇಳೋದು, ಸಾಯಿ ಪ್ರಕಾಶ್ ನಿರ್ಮಾಪಕರ ನಿರ್ದೇಶಕ ಅಂತ ನನಗೊಂದು ಟ್ಯಾಗ್ ಕೊಟ್ಟಿದ್ದಾರೆ, ಒಂದು ಟೈಟಲ್ ಕೊಟ್ಟಿದ್ದಾರೆ. ಅಂದರೆ ನಾನು ನಿರ್ಮಾಪಕರಿಗೆ ಏನು ತೊಂದರೆ ಇಲ್ಲದೆ ಮಾಡಿ ಒಂದು ಚರಿತ್ರೆ ಸೃಷ್ಟಿ ಮಾಡಿದ್ದೀನಿ. ಕರ್ನಾಟಕದಲ್ಲಿ 100 ಚಿತ್ರ ದಾಟಿದಂಥ ಮೊದಲನೇ ನಿರ್ದೇಶಕ ನಾನು. ಇದಕ್ಕೆ ಕಾರಣ ಅಭಿಮಾನ ದೇವತೆಗಳು, ಅನ್ನದಾತರು, ನಮ್ಮ ಕಲಾವಿದರು, ನನ್ನ ಜೊತೆಲಿ ಕೆಲಸ ಮಾಡಿದಂಥ ತಾಂತ್ರಿಕ ವರ್ಗದವರು. ಇವರೆಲ್ಲರ ಋಣ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ನಾನು
ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡೋ ಶಕ್ತಿ ಕೊಟ್ಟಿದ್ದು ಅಭಿಮಾನ ದೇವತೆಗಳು, ಅನ್ನದಾತರು, ನಿರ್ಮಾಪಕರು, ಆಡಿಯನ್ಸ್, ಅವರಿಬ್ಬರ ಸಹಕಾರದಿಂದ ನಾನು ಇವತ್ತು ಇಷ್ಟು ಸಾಧನೆ ಮಾಡೋಕ್ಕೆ ಅವಕಾಶ ಇತ್ತು. ನನ್ನ ಎಕ್ಸ್ಪೀರಿಯನ್ಸ್ನ ಯಾವ ರೀತಿ ಕಮಲ್ ಅವರಿಗೆ ಸಹಕಾರ ಕೊಡಬೇಕು, ಒಬ್ಬ ಕಲಾವಿದರಾಗಿ ಆಗ್ಬೋದು, ಒಬ್ಬ ಅನ್ನದಾತ ನಿರ್ಮಾಪಕರಾಗಿ ನನ್ನ ಕಡೆಯಿಂದ ಸಂಪೂರ್ಣವಾಗಿ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ. ನನ್ನ ಸಪೋರ್ಟ್ ಇರ್ತಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಸೂಟ್ ಸಿನಿಮಾ ಆ್ಯಕ್ಚುಲಿ ನಾನು ಬಿಸ್ನೆಸ್ ಫೀಲ್ಡಿಂದ ನಾನು ಸರ್ವ್ ಪ್ಲೇಯರ್. ಇವತ್ತು ನನಗೆ ಡೀಪೆಸ್ಟ್ ಕಂಡೋಲೆನ್ಸ್ ಟು ಮೈ ಉಸ್ತಾದ್ಜಿ ಪಂಡಿತ್ ರಾಜೀವ್ ತಾರಾನಾಥ್ಜಿ ನಿನ್ನೆ ರಾತ್ರಿ ತೀರ್ಕೊಂಡಿದ್ದಾನೆ. ಅಷ್ಟು ದೊಡ್ಡ ಕಲಾವಿದರು ಕರ್ನಾಟಕದಲ್ಲಿ ಇದ್ರು, ನಾವು ಯುಟಿಲೈಸ್ ಮಾಡಲಿಲ್ಲ. ಅವರು ಹೋಗುವಾಗ ಸರ್ ಏನಾದರೂ ಬೇಕಾಗಿತ್ತ ನಿಮಗೆ ಅಂತ ಕೇಳಿದ ಮೇಲೆ ಲಾಸ್ಟ್ ವೀಕ್ ಏನು ಹೇಳಿದ್ರು, ಅಟ್ಲೀಸ್ಟ್ ನಾನು ಕಮಲ್ ಅವರೇ ನಾನು ಹೋಗುವಾಗ ಅಟ್ಲೀಸ್ಟ್ ಈ ರಾಗ ನಾನು ಕಲ್ತ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಏನು 92 ಇಯರ್ಸ್, ಈ ರಾಗ ಕಲ್ತ್ಕೊಂಡು ಹೋಗ್ಬೇಕಾಗಿತ್ತು. ಈ ತರ ಜನರು ಇನ್ನೂ ಇದ್ದಾರೆ ನಮ್ಮ ಜೀವನದಲ್ಲಿ. ಮತ್ತು ಈ ಆಕ್ಟಿಂಗ್ಗೆ ಭಗತ್ ರಾಜ್ ಅವರು ಬಂದು ಸರ್ ನಂದು ಸಿನಿಮಾ ನೀವೇ ಹೀರೋ ಆಗಬೇಕು ಸರ್ ಅಂತ, ನಾನು ದುಬೈಯಿಂದ ಬಂದೆ, ನೀವೇ ಸೂಟ್ ಆಗ್ತೀರಾ ಸರ್, ನೀವು ಮಾಡಿ ಅಂತ. ಆವಾಗ ನನಗೆ ಏನೂ ಗೊತ್ತಿರಲಿಲ್ಲ ಆಕ್ಟಿಂಗ್ ಬಗ್ಗೆ. ಆವಾಗ ನಸರುದ್ದೀನ್ ಶಾ ಒಂದು ಕಸಿನ್ ಮತ್ತು ರಾಜ್ ಅಂತ ಇವ್ರ ಜೊತೆ ಇದ್ದಾರೆ, ಕಮಲಾಸನ್ ಮತ್ತು ರಜನಿಕಾಂತ್ ಸರ್ ಜೊತೆ. ಅವರು ಬಂದು ಟ್ರೈನಿಂಗ್ ಕೊಟ್ಟರು. ಆಲ್ಮೋಸ್ಟ್ 8 ಇಯರ್ಸ್ ಟು 9 ಇಯರ್ಸ್ ಅದೇ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ನವರಸಗಳು, ಮೈಮ್, ಅದರಲ್ಲಿ ಏನು ಟೆಕ್ನಿಕ್ ಇದೆ ಎಲ್ಲ ನಾನು ಕಲ್ತ್ಕೊಂಡಿದ್ದೆ. ಕೆಲವು ಡೈರೆಕ್ಟರ್ಸ್ ಅನೀಸ್ ಬಜ್ಮಿ ಸಾರ್ ಇರಲಿ, ಬೋನಿ ಕಪೂರ್ ಇರಲಿ, ಕ್ಯಾಮ್ರಾ ಬಗ್ಗೆ ತುಂಬ ಮಾಹಿತಿ ಕೊಟ್ಟರು. ಆವಾಗ ಸೂಟ್ನಲ್ಲಿ ಒಂದು ಸೀನ್ನಲ್ಲಿ ಏನಾಯಿತು, DOP ಅವರು ಒಂದು ಲೆನ್ಸ್ ಬೇರೆ ಹಾಕ್ಬಿಟ್ರು. ನಾನು ಇಲ್ಲಿ ಒಂದು ಲಾಸ್ಟ್ ಸೀನ್ ಮಾಡ್ತಾ ಇದ್ದೆ ಕಂಪ್ಲೀಟ್ಲಿ. ಇವಾಗ ಆ ಲಾಸ್ಟ್ ಸೀನಲ್ಲಿ ಏನಾಯಿತು, ನಾನು ಅದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಸೀನ್. ಒಂದೇ ಮಿನಿಟ್ನಲ್ಲಿ ಆಲ್ಮೋಸ್ಟ್ 8 ಪೇಜಸ್ ನಾನು ಜಸ್ಟ್ ಮಾಡಬೇಕು. ಆವಾಗ ಜಸ್ಟ್ ಕ್ಯಾಮ್ರಾ ನೋಡಿದ ತಕ್ಷಣ ಆ ಲೆನ್ಸ್ ಮೇಲೆ ನನ್ನ ಕಣ್ಣು ಹೋಯಿತು. ಆಮೇಲೆ ಸರ್ ಲೆನ್ಸ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಈ ಲೆನ್ಸ್ ಹಾಕ್ಬಿಡಿ ಸರ್ ಅಂತ ಆಯಿತು. ಆಮೇಲೆ ನಾನು ಇಂಡಸ್ಟ್ರಿನಲ್ಲಿ ಎಷ್ಟು ವರ್ಷ ಇದ್ದೀನಿ, ಓಕೆ ಇದೇ ಇದರಲ್ಲಿ ಮಾಡಿ ಅಂತ. ಆಮೇಲೆ ಅವರೇ ಒಪ್ಕೊಂಡ್ರು, ಕರೆಕ್ಟ್ ಹೇಳಿದ್ದು, ಇದು ಲೆನ್ಸ್ ಚೇಂಜ್. ಯಾಕೆ ಗೊತ್ತಾ, ಒಂದು ಆ್ಯಕ್ಟರ್ಗೆ ನನ್ನ ತುಂಬ ಜನ ಕೇಳಿದ್ರು, ನೀವು ನೋಡಿದ್ರೆ ಈ ಥರ ಇದ್ದೀರಾ, ಬಟ್ ಆ್ಯಕ್ಟಿಂಗ್ನಲ್ಲಿ ನನ್ನ ಕ್ಯಾಮ್ರಾ ಬಿಟ್ಟು ನೀವು ಅಲ್ಲಿ ನನಗೆ ಏನಾದರೂ ಮಾಡಿಸ್ಕೊಡಿ, ಬಟ್ ಕ್ಯಾಮ್ರಾ ಮುಂದೆ ಬಂದರೆ ನಾನು ಒಬ್ಬ ಆರ್ಟಿಸ್ಟ್, ಆ್ಯಸ್ ಎ ಸ್ಟೂಡೆಂಟ್, ಗುರು ಶಿಷ್ಯ ಪರಂಪರೆಯಿಂದ ನಾನು ಬರ್ತಾ ಇರೋದು. ಅಷ್ಟು ವರ್ಷ ಆ್ಯಕ್ಚುಲಿ ಸರೋದ್ ನಾನು ಇವಾಗ ಬಾರಿಸ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ 17 ಇಯರ್ಸ್. ಇದು ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್. ಸರಿಗಮ ಪದನಿಸ ಎಲ್ಲಿದೆ ಅಂತ ಗೊತ್ತಿಲ್ಲ, ಟಿಪ್ ಆಫ್ ಫಿಂಗರ್ ನೇಲಿಂದ ಸ್ಟ್ರೆಚ್ ಮಾಡಬೇಕು. ಆ ಪ್ರಪಂಚದಿಂದ ನಾನು ಬರ್ತಾ ಇದ್ದೀನಿ. ಸರೋದ್ ಬಜಾಯಿಸೋದು ನಂದು ಪೂಜೆ. ಎಲ್ಲಿ ನಾನು ಸರೋದ್ ಬಜಾಯಿಸ್ತಾ ಇದ್ದೀನಿ ಅದು ನಂದು ದೇವಸ್ಥಾನ. ಅದೇ ತಿಳ್ಕೊಂಡು ಆಮೇಲೆ ಜಸ್ಟ್ ಮಾಹಿತಿ ತುಂಬ ಶ್ಲೋಕಗಳು ಕಂಪ್ಲೀಟ್ಲಿ ನಾನು ಇದು ಮಾಡ್ತಾ ಇದ್ದೆ. ಆವಾಗ ಜಸ್ಟ್ ನನಗೆ ಈ ಶ್ಲೋಕ ತುಂಬ ಇಷ್ಟ ಆಯಿತು. ಜಟಾಟವಿ ಗಲಜ್ವಲ ಪ್ರವಾಹ ಪಾರಿತಸ್ಥಲೆ ಗಲೆ ವಿಲಂಬಲಂಬಿತಂ ಭುಜಂಗ ತುಂಗಮಾಗಿತ್ತು. ಇದು ಜಸ್ಟ್ ಅರ್ಥ ಮಾಡಿಕೊಂಡು ನಂದು ಜೀವನನೇ ಚೇಂಜ್ ಆಗಿದೆ. ದೇವರು ಎಲ್ಲ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ, ಯಾವ ತರ ಜೀವನ ಮಾಡಬೇಕು, ಯಾವ ತರ ಜೀವನ. ಶ್ರೀಕೃಷ್ಣ ಅರ್ಜುನ್ಗೆ ಹೇಳ್ತಿದ್ದಾರೆ ಮಹಾಭಾರತದಲ್ಲಿ. ಇವಾಗ ಹೇಳ್ತಾ ಇದೆ, ದೇವರು 2 ದಿನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ದಿನ, ಒಂದು ಕೆಟ್ಟ ದಿನ. ಒಳ್ಳೆ ದಿನ ಬಂದ್ರೆ ಯಾರಿಗೂ ಕೆಟ್ಟ ಮಾಡಬೇಡಿ, ಕೆಟ್ಟ ದಿನ ಬಂದ್ರೆ ಒಳ್ಳೆ ದಿನಗೆ ವೇಟ್ ಮಾಡಿ. ಇದು ಸೂಟ್ ಫಿಲ್ಮ್ ರಿಲೀಸ್ ಆಗುವ ಮುಂಚೆ ಒಂದು ಜರ್ನಲಿಸ್ಟ್ ನನಗೆ ಕೇಳಿದ್ರು, ಸರ್ ಇವಾಗ ಫಿಲ್ಮ್ಸ್ ಓಡ್ತಾ ಇಲ್ಲ ಏನು ಅಂತ. ನಾನು ಜಸ್ಟ್ ಒಂದು ಮಾತು ಹೇಳಿದೆ, ನೋಡಿ ಸೋಲು ಗೆಲ್ಲು ಎಲ್ಲರಿಗೂ ಇದೆ, ಅಲ್ಲಿ ಫಿಲ್ಮ್ ಹಿಟ್ ಆಗುತ್ತದೆ ಇಲ್ಲ ನನಗೆ ಏನು ಗೊತ್ತಿಲ್ಲ, ಬಟ್ ನಾನು ಹಿಟ್ ಆಗ್ತೀನಿ ಅಂತ ಹೇಳಿದೆ. ಯಾಕೆ ಗೊತ್ತಾ, ನನ್ನ ಕಲೆನಲ್ಲಿ ಆಸ್ ಎಕ್ಸಾಮಿನೇಷನ್ ನಾನು ಕೊಟ್ಟಿದ್ದೀನಿ. ಅಲ್ಲಿ ನನ್ನ ಕಲೆನಲ್ಲಿ ನಾನು 1% ಅಲ್ಲಿ ಕಡಿಮೆ ಮಾಡಲಿಲ್ಲ. ಒಂದು ರಾತ್ರಿಯಲ್ಲಿ ಆಲ್ಮೋಸ್ಟ್ 5000 ಮೇಲ್ಸ್ ನಾರ್ತ್ ಕರ್ನಾಟಕದಿಂದ, ಇಲ್ಲಿಂದ ಅಲ್ಲಿಂದ ಎಷ್ಟು ಅಭಿಮಾನಿಗಳು, ತುಂಬ ಎಷ್ಟು ಜನ. ಮತ್ತು ಸರ್ ತುಂಬ ಇಷ್ಟಪಟ್ಟಿದ್ರು, ಉಪೇಂದ್ರ ಸರ್ ವೈಫ್ ಪ್ರಿಯಾಂಕಾ ಅವರು, ಇಷ್ಟು ಜನ. ಶಕ್ತಿ ಕಪೂರ್ ಸ್ವಲ್ಪ ಸೀನ್ಸ್ ನೋಡ್ಬಿಟ್ಟು ಅವ್ರಿಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷದಿಂದ ನನ್ನ ಜೊತೆಗೆ ಇದ್ವಿ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ನಾನು ಯಾರಿಗೂ ಅಷ್ಟು ಇದ್ದಿರಲಿಲ್ಲ. ಬಾಂಬೆನಲ್ಲಿ ನಾನು ನ್ಯಾಷನಲ್ ಹೆಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ವಿಡಿಯೋಕಾನಲ್ಲಿ ಇದ್ದೆ. ಅಷ್ಟು ಜನ ಬರ್ತಾ ಇದ್ರು ಡೈರೆಕ್ಟರ್ ಅವರು. ನಾನು ಯಾವತ್ತೂ ಹೇಳಿಲ್ಲ ನನಗೆ ಒಂದು ಅವಕಾಶ ಕೊಡಿ ಅಂತ. ಬಟ್ ಏನೋ ಲಕ್ ಬೈ ಚಾನ್ಸ್ ಅಂತ ನನ್ನ ಲೈಫ್ನಲ್ಲಿ ಫಸ್ಟ್ ನಾನು ತಗೊಂಡಿದ್ದು ನನ್ನ ಫಸ್ಟ್ ಸ್ಯಾಲರಿನಲ್ಲಿ ಸೂಟೇ. ಆಕ್ಚುಲಿ ಅದೇ ಸೂಟ್ ನನಗೆ ಟೈಟಲ್ನು ಬರುತ್ತದೆ ಅಂತ ಗೊತ್ತಿತ್ತು. ಹೈಯೆಸ್ಟ್ ಕಲೆಕ್ಷನ್ ಆಫ್ ಸೂಟ್ ನನ್ನ ಹತ್ರ ಆ ಟೈಮೇ ಇತ್ತು.
ಬಟ್ ಅದೇ ಸೂಟ್ ಹೇಳಿದ ತಕ್ಷಣ ಏನೋ ದೇವರು ಬರ್ಬಿಟ್ಟಿದ್ದಾರೆ. ಒಂದು ಜ್ಯೋತಿಷಿ ಯಾವತ್ತೂ ಹೇಳ್ತಾ ಇದ್ರು ಸರ್, ದೇವರು 60 ವರ್ಷ ತನಕ ಏನ್ ಜೀವನದಲ್ಲಿ ಆಗ್ಬೇಕು ಅದು ಆಗ್ಲೇ ಆಗುತ್ತೆ. ನಾವು ಪ್ರಯತ್ನ ಮಾಡಬೇಕು, ಎಲ್ಲಿ ಕಷ್ಟ ಇರ್ತದೆ ಅದು ತಾಳ್ಮೆ ಮಾಡಬೇಕು. ಆ ತರಾನೇ ಜೀವನ, ಲಕ್ ಬೈ ಚಾನ್ಸ್ ಅಂತ ಎಲ್ಲ ಬರ್ತಾ ಇದೆ. ಇವಾಗ ಸಾಯಿ ಪ್ರಕಾಶ್ ಸರ್ ಜೊತೆ ಮೀಟ್ ಮಾಡಿ ನಂದು ಹೊರಗಡೆ ಭಾವನೆ ಯಾವ ತರ ಇತ್ತು ಮತ್ತು ನಂದು ಒಳಗಡೆ ಒಂದು ಕಲಾವಿದ ಇದೆ, ಅದರಲ್ಲಿ ಯಾವ ತರ ನಾನು ತೋರಿಸ್ಬೋದು ಅಂತ ಅವ್ರು ಒಂದು ಕಾನ್ಸೆಪ್ಟ್ ಹೇಳಿದ್ರು. ಆ ಕಾನ್ಸೆಪ್ಟ್ ನಲ್ಲಿ ನಿಜವಾಗ್ಲೂ ನನಗೆ ಫುಲ್ ರಾತ್ರಿ ನಿದ್ರೆ ಬಂದಿದೆ. ಯಾಕೆ ಗೊತ್ತಾ, ಈ ಟೈಮ್ನಲ್ಲಿ ಇದೇ ಕಾನ್ಸೆಪ್ಟ್ ಬೇಕಾಗಿರೋದು. 100% ನೋಡಿ, ನಾನು ಫುಲ್ ಫಿಲ್ಮ್ ಇಂಡಸ್ಟ್ರಿಗೆ ಚೇಂಜ್ ಮಾಡೋಕ್ಕೆ ನಾನು ಬರ್ತಿಲ್ಲ. ಅಟ್ಲೀಸ್ಟ್ ನನ್ನ ಪರಿವಾರ ಎಷ್ಟು ಜನ ಇದ್ದಾರೆ, ಅಟ್ಲೀಸ್ಟ್ ನಾನು ಈ ಫಿಲ್ಮ್ನಲ್ಲಿ ಸಕ್ಸಸ್ ಮಾಡಿ ತೋರಿಸ್ತೀನಿ ಅಂತ ಒಂದು ಕಾರ್ಪೊರೇಟ್ ಲೆವೆಲ್ನಲ್ಲಿ ತಗೊಂಡು ಹೋಗ್ಬಿಟ್ಟು ತುಂಬ ಕಾರ್ಪೊರೇಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಒಂದು ಸಿನಿಮಾಥಾನ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಸೇಫ್ ಸಿನಿಮಾ ಸೇಫ್ ಕನ್ನಡ ಅಂತ ನಾನು ಕಾನ್ಸೆಪ್ಟ್ ನಡೆಸ್ತಾ ಇದ್ದೀನಿ ಕಾರ್ಪೊರೇಟ್ನಲ್ಲಿ. ತುಂಬ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬ ಸಪೋರ್ಟ್. ರಾಜು ಸರ್ ಡಿಸ್ಟ್ರಿಬ್ಯೂಟರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓವರ್ ಟು ರಾಜು ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮತ್ತು ನಮ್ಮ ವೇದಿಕೆ ಮೇಲೆ ಕೂತಿರತಕ್ಕಂಥ ನಮ್ಮ ಸಾಯಿ ಪ್ರಕಾಶ್ ಹಿರಿಯ ನಿರ್ದೇಶಕರು, ನಿರ್ಮಾಪಕರು, ಅವರಿಗೆ ಮೊದಲೇ ನನ್ನ ನಮಸ್ಕಾರಗಳು. ಹಾಗೂ ಕಮಲ್ ಸಾರ್ಗೆ ಮೊದಲನೇ ಪಿಕ್ಚರ್ 25 ದಿವಸ ಹೋಗ್ತಾ ಇದೆ. ಒಂದು ಗೋಪಾಲನ್ ಮಾಲಲ್ಲಿ, ಒಂದು ಗುರು ಸಿದ್ದೇಶ್ವರ ಥಿಯೇಟ್ರಲ್ಲಿ, ಮತ್ತೆ ಇನ್ನೊಂದು ತಾಳಿಕೋಟೆಗೆ ಹೋಗ್ತಾ ಇದೆ. ಸುಮಾರು 5-6 ಸೆಂಟ್ರಲ್ಲಿ ಹೋಗ್ತಾ ಇದೆ ಈಗ. ಅದರಿಂದ ಅವರಿಗೂ ಒಳ್ಳೆಯದಾಗಿ ಮಾರ್ಕೆಟ್ ಬರಲಿ ಅಂತೇಳಿ ಎಲ್ರಿಗೂ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ದೇವರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತೇಳಿ ನಮ್ಮ ಸಾಯಿ ಪ್ರಕಾಶ್ ಸರ್ ಈಗ ಅವರು ಕಮಲ್ ಸರ್ ಬ್ಯಾನರಲ್ಲಿ ಪಿಕ್ಚರ್ ಮಾಡ್ತೀನಿ ಅಂದಿದ್ರೆ ನನಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಒಬ್ಬ ಹಿರಿಯ ನಿರ್ದೇಶಕರ ಹತ್ರ ಕೆಲಸ ಕಲಿಯೋದೇ ಬೇರೆ ಇದೆ. ಈಗಿನ ಬರ್ತಕ್ಕಂಥ ಕಲಾವಿದರುಗಳು ಹಳೆ ನಿರ್ದೇಶಕರ ಹತ್ರ ಕೆಲಸ ಏನಂತ ಗೊತ್ತಿಲ್ಲದರ ಹತ್ರ ಮಾಡ್ತಾರೆ. ಅವತ್ತು ಹಿರಿಯ ನಿರ್ದೇಶಕರ ಹತ್ರ ಮುಖದ ಭಾವನೆಗಳನ್ನು ತೆಗೆದು ಅವರು ಆಕ್ಟ್ ಮಾಡಿಸ್ತಾರೆ. ಆದರೆ ಈಗ ಬರ್ತಿರೋ ಹೊಸ ಕಲಾವಿದರುಗಳಿಗೆ ಅದನ್ನ ಆ ಥರ ವರ್ಕ್ ತೆಗಿಯೋರು ಬಹಳ ಕಷ್ಟ ಇದೆ. ಅದರಿಂದ ಈಗ ಕಮಲ್ ಸಾರ್ಗೆ ಮತ್ತೆ ನಮ್ಮ ನಿರ್ದೇಶಕ ಸಾಯಿ ಪ್ರಕಾಶ್ ಸಾರ್ಗೆ ಇಬ್ಬರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಿದ್ದೇಶ್ವರ ನಮ್ಮ ಗುರುವರು ಎಷ್ಟು ಸಪೋರ್ಟ್ ಮಾಡಿದ್ರು. ಜಸ್ಟ್ ಹೋದ ತಕ್ಷಣ ಸರ್ 100% ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಜಸ್ಟ್ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನು ಹೇಳಿದ್ರು ಸರ್ 100% ಮಾಡೋಣ ಸರ್ ನಿಮಗೋಸ್ಕರ ನಾವು ಇದ್ದೀವಿ ಸರ್, ಹೊಸಬ್ರು ಸಿನಿಮಾಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಅಂತ. ಸರ್ ಸನ್ಮಾನ್ಯ ಶ್ರೀ ಸಾಯಿ ಪ್ರಕಾಶ್ ಅವರಿಗೆ, ಹಾಗೂ ಹೀರೋ ದಿ ಸೂಟ್ ಕಮಲ್ ನಾಥ್ ಅವರಿಗೆ, ಹಾಗೂ ಡಿಸ್ಟ್ರಿಬ್ಯೂಟರ್ ರಾಜಣ್ಣ ಅವರಿಗೆ, ಹಾಗೂ ಪತ್ರಿಕೋದ್ಯಮಿಗಳಿಗೆ ನನ್ನ ಅನಂತ ವಂದನೆ. ನಾನು ಸುಮಾರು 42 ವರ್ಷ, ನನಗೆ 21 ವರ್ಷ ನಮ್ಮ ತಂದೆಯವರು ಸಿದ್ಧಲಿಂಗೇಶ್ವರ ಟೆಂಟ್ ಕಟ್ಟಿದ್ರು. ಅವತ್ತಿಂದ ಇವತ್ತವರೆಗೂ ಒಂದು 3-4 ಥಿಯೇಟರ್ಗಳು ಕಟ್ಟಿದ್ವಿ. ಅಲ್ಲಾಗಿ ಬೆಳ್ಕೊಂಬಂದಿದ್ವಿ. ಸಾಹೇಬ್ರದ್ದು ಒಂದು ಪಿಕ್ಚರ್ ಹಾಕಿದ್ದೆ ನಾಗ ದೇವತೆ, ಅದನ್ನು ನಾನು 35 ದಿವಸ ಓಡಿಸ್ತೇವೆ. ಈ ರೀತಿ ನಾವು ಬೆಳೆಸ್ಕೊಂಡು ಬಂದಿದ್ವಿ. ಹೊಸಬರಿಗೆ ಈಗ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಹಳಬ್ರು ಪಿಕ್ಚರ್ಗಳಲ್ಲಿ ಈಗ ಹೈ ಬಡ್ಜೆಟ್ ಕೇಳ್ತಾರೆ, ಪಿಕ್ಚರ್ ತೆಗಿಯಕ್ಕೆ ಆಗ್ತಾ ಇಲ್ಲ. ತೆಗೆದು ದೊಡ್ಡವರೇ ತೆಗಿಬೇಕು, ದೊಡ್ಡವರೇ ಹಾಕಬೇಕು, ಚಿಕ್ಕ ಪುಟ್ಟ ಹಾಕಕ್ಕೆ ಆಗ್ತಾ ಇಲ್ಲ. ಆಮೇಲೆ ಪ್ರೇಕ್ಷಕರು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ಇತ್ತೀಚೆಗೆ ಬರ್ತಾ. ಸಾಹೇಬ್ರು ಪಿಕ್ಚರ್ ತೆಗೆದಾಗ ದೇವ್ರ ಪಿಕ್ಚರ್ಗೆ ಬರೀ ಹೆಣ್ಮಕ್ಳೇ ಬರೋದು. ನಾನು ಬೇಗ ಸ್ವಲ್ಪ ಕಿತ್ತು ಸಾಕಾಗೋದು. ಯಾಕೆ ದೇವ್ರು ಬಂದ್ರು. ಈಗ ಎಲ್ಲಿ ದೇವರು ಇಂಥ ಈಗ ಅವರು ಇತ್ತೀಚೆಗೆ ಪಿಕ್ಚರ್ಗಳು ಮಾಡ್ತಾ ಇಲ್ಲ. ಈಗೆಲ್ಲ ಹೈ-ಫೈ ಏನಿದ್ರು ಅದನ್ನು ಹೇಳ್ಬಾರ್ದು. ಯಾಕೆಂದ್ರೆ ನಾನು ಅದರಲ್ಲೇ ಬೆಳೆದು ಬಂದಿರೋದ್ರಿಂದ ನನ್ನ ವೃತ್ತಿ ಸಿನಿಮಾ. ನಾನು ಇವರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದನ್ನ ನಾನು ತೋರಿಸ್ತೀನಿ ಪ್ರೇಕ್ಷಕರಿಗೆ ಕರೆದು ನೋಡಿಯಪ್ಪ, ಚೆನ್ನಾಗಿದ್ರೆ ಅವರಿಗೆ, ಚೆನ್ನಾಗಿಲ್ಲ ಅಂದ್ರೆ ದೇವರಿಗೆ. ಆ ರೀತಿ ನಾವು ಬಂದಿರೋದ್ರಿಂದ ಈಗ ಇವ್ರು ಕೇಳಿದ್ರು ಸರ್ ಬನ್ನಿ ಹೊಸಬ್ರಿಗೆ ಆದ್ಯತೆ ಕೊಡೋಣ. ಯಾಕಂದ್ರೆ ಹಳಬ್ರು ಈಗ ನಮಗೆ ಬೆಳವಣಿಗೆ ಅಷ್ಟೇ ಪಿಕ್ಚರ್ ಬರ್ತಾ ಇರೋದು. ಈಗ ಸಿನಿಮಾಗಳು ಥಿಯೇಟರ್ಗಳೆಲ್ಲ ಕ್ಲೋಸ್ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈಗ ಮಾಲಲ್ಲಿ 2 ಶೋ ಹಾಕ್ತಾರೆ, 3ನೇ ದಿವಸ ಕಿತ್ತಾಕಿರ್ತಾರೆ ರಾಜನಕ್ಕೆ. ಏನ್ ರಾಜಣ್ಣ
ನಾನು ಅಲ್ಲೂ ಅಷ್ಟೇ 3 days ಯಾವ್ದೋ ದೊಡ್ಡ ಇರೋದು ಬಂತ 3 ದಿವಸ ಬರುತ್ತೆ, 4 ದಿವಸ ಬರಲ್ಲ. ನಾ ಏನ್ ಮಾಡೋದು, ಸುಮ್ಮನೆ ಕುತ್ಕೋಬೇಕು. ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಪ್ರೇಕ್ಷಕರು ಬರಲ್ಲ. ಹಾಗೆ ಈಗ ಏನ್ ಮಾಡಿದ್ದೀನಿ ನಾನು, ಈಗ ಒಂದು 3 ತಿಂಗಳಿಂದ ಹೊಸಬ್ರಿಗೆ ನನ್ನ ಪಿಕ್ಚರ್ಗೆ ಬನ್ನಿ ಅಪ್ಪ ಹಾಕ್ಕೊಡಿ. 2 ಶೋ ಬೇಕಾ, 1 ಶೋ ಬೇಕಾ, ನೋಡೋಣ ನಿಮ್ ಪಿಕ್ಚರ್ ತಡೀತದ, ತಡೆದ್ರೆ 2 ಶೋ ಹಾಕೋಣ, ಇಲ್ಲ 1 ಶೋ ಹಾಕೋಣ. ಅಟ್ಲೀಸ್ಟ್ ಹೊಸಬ್ರು ತೆಗೆದಲ್ಲಿ ಯಾವಾಗ ದರ್ಶನ್ ಅವರು ಅವಾಗಲೂ ಹೊಸಬ್ರೆ ಅವರು. ಏನ್ ಸ್ವಾಮಿ ನೀವು ಕಣ್ಣಾಗಿ ಸುದೀಪ್ ಎಲ್ಲ ನಿಮ್ ಮುಂದೆ ಬೆಳೆದಂತವ್ರು. ಆಮೇಲೆ ರವಿಚಂದ್ರನ್ ಅವ್ರ ತಂದೆ ಅವ್ರು ಗೊತ್ತು, ನಾವ್ ಹೇಳ್ಬಾರ್ದು, ನಾವು 10th ಅಲ್ಲಿ ಇದ್ದರು. ಹಾಗಾಗಿ ಅವಾಗ ನಮಗೆ ಗೊತ್ತಿದ್ದು MGR, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷು, ಇವ್ರುಗಳೇ ಬಿಟ್ರೆ ಹೀರೋಗಳು ಅವಾಗ. ಆಮೇಲೆ ಹೊಸ ಹೊಸ ಪ್ರತಿಭೆಗಳನ್ನು ತಂದ್ರು, ಹೀರೋಗಳು ಮಾಡಿದ್ರು, ಡೈರೆಕ್ಟ್ರು, ಪ್ರೊಡ್ಯೂಸರ್ ಬೆಳೆದ್ರು. ಇವತ್ತು ಸಿನಿಮಾ ಏನಾಗ್ತಾ ಇದೆ ಹಾಗೆ ಇವರು ಹೊಸಬ್ರು, ಮುಂದೆ ದೊಡ್ಡರಾಗ್ಬೋದು. ಸಾಯಿ ಪ್ರಕಾಶ್ ಅವರು ಈಗ ಹೇಳಿದ್ರು, ಅವ್ರು ಹೇಳಿದಾಗ ನನಗೆ ಅನಿಸ್ತು, ಒಂದು ದೇವ್ರ ಪಿಕ್ಚರ್ ಮಾಡಿಸಿ, ಗ್ಯಾರಂಟಿ ಸಕ್ಸಸ್ ಆಗ್ತೀರ. ಯಾಕಂದ್ರೆ ಗುರುಗಳು ಅದೇ ಮೇನ್. ಅಥವಾ ಈಗ ಅವರು ಮುಂದಕ್ಕೆ ಬರ್ಬೋದು. ಅದಕ್ಕೋಸ್ಕರ ನಾವು ಹೊಸಬ್ರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ನನ್ನ ಪ್ರೇಕ್ಷಕರು ಬಂದು ನೋಡಿ, ಇಂಥವ್ರು ಬೆಳೀಲಿ. ಇವರೊಂದು 10 ಪಿಕ್ಚರ್ ತೆಗೆದ್ರೆ ನಾವು ಥಿಯೇಟರ್ಗೂ ಒಳ್ಳೇದು, ಡೈರೆಕ್ಟರ್ಗೂ ಒಳ್ಳೇದು. ಈ ತರ ಸಿನಿಮಾ ಮುಂದೆ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೊಸಬ್ರಿಗೆಲ್ಲ ಆದ್ಯತೆ ಕೊಡ್ತಾ ಇದ್ದೀನಿ. ದೇವರು ಕಮಲ್ನಾಥ್ ಅವರು ಒಳ್ಳೇದು ಮಾಡಲಿ. ಸಾಹೇಬ್ರನ್ನ ತೆಗಿತೀನಿ ಅಂತ ಇದ್ದಾರೆ. 2 ಸಕ್ಸಸ್ ಆದರೆ ಒಂದು 50 days ಮಾಡಿ ಇನ್ನೊಂದು ಪಿಕ್ಚರ್ ತಗೊಂಡೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸರ್ ಇವಾಗ ದೊಡ್ಡವರು ಪಿಕ್ಚರೇ 3 ದಿನ ನಿಲ್ಲುತ್ತೆ ಅಂತ ಹೇಳಿದ್ವಿ, ಕಾರಣ ಏನು ಸರ್? ಇವಾಗ ನೀವು ಈಗ ಏನಾಗಿದೆ, ಹೈ ಬಡ್ಜೆಟ್. ಹಿಂದೆ ಒಂದೇ ಒಂದು ಎಕ್ಸಾಂಪಲ್, ನಾಗದೇವತೆ ಪಿಕ್ಚರ್ ತೆಗಿತಾ ಇದ್ರು, ಲೇಡೀಸ್ ಅಟ್ರಾಕ್ಟಿವ್ ಆಗಿದ್ರು ಸಾಹೇಬ್ರದ್ದು. ಈಗ ಎದುರುಗಡೆ ನಾನು ಅದನ್ನ ಹಾಕಿದ್ದೀನಿ ಟೆಂಟ್ ಅಲ್ಲಿ, ಕಡಿಮೆ ರೇಟು. ಹೆಣ್ಮಕ್ಳೆಲ್ಲ ಬರೋರು, ಬರ್ಬೇಕಾದ್ರೆ ಒಬ್ರು ಬರ್ತಿರ್ಲಿಲ್ಲ. ಅವರು 10 ಜನ 15 ಜನ ಬರ್ತಾ ಇದ್ರು, ಗುಂಪು ಗುಂಪು. ಅವಾಗ ಸಿನಿಮಾ ನೋಡ್ಲಿಕ್ಕೆ ಪ್ರೇಕ್ಷಕರು ಒಂಥರ ಏನೋ ಒಂದು ಅಧ್ಯಮತೆ ಅಂತ ಕರಿತೀವಿ ಕನ್ನಡದಲ್ಲಿ, ಅದು ಒಂದು ಉತ್ಸಾಹ ಇದೆಲ್ಲ ಇರ್ತಿತ್ತು. ಈಗ ಹಂಗಲ್ಲ, ಕಡಿಮೆ ಪಿಕ್ಚರ್ ತೆಗಿಬೇಕು ಅಂದ್ರೆ ಅವರ್ಸ್ ಕಡಿಮೆ, 2 ಫೈಟ್, 3 ಸಾಂಗ್, 4 ಫಿನಿಶ್. ಅದು ದೊಡ್ಡ ಹೀರೋ ಬರ್ಬೇಕು, 4 ಜನ ಹೀರೋ. ಒಬ್ಬ ಹೀರೋ ಆದ್ರೆ ಆಗಲ್ಲ ಸರ್, ಸತ್ಯ ಹೇಳ್ತಾ ಇದ್ದೀನಿ. 4 ಜನ ಹೀರೋ ಒಂದು ಪಿಕ್ಚರ್ ನಲ್ಲಿ, ನಿಮಗೆ ಗೊತ್ತಲ್ಲ. ಇಲ್ಲ, ಅವ್ರ ಪ್ರಶ್ನೆಗೆ ನಾನು ಒಂದು ಆನ್ಸರ್ ಹೇಳ್ತೇನೆ. ಅವಾಗ ನಾವು ಬೆಂಗಳೂರಿನಲ್ಲಿ 5-6 ಥಿಯೇಟರ್ ಮಾಡ್ತೀವಿ ಮ್ಯಾಕ್ಸಿಮಮ್. ಎಲ್ಲ ಡಿಸ್ಟ್ರಿಕ್ಟ್ ಒಂದೊಂದೇ ಥಿಯೇಟರ್ ಮಾಡ್ತಾ ಇದ್ದೀವಿ ನಾವು, ಹೌದಲ್ಲ? ಅಂದ್ರೆ ಫಸ್ಟ್ ಟರ್ಮ್ ನಲ್ಲಿ ಒಂದು 25 ಪ್ರಿಂಟ್ ಹಾಕ್ತೀವಿ ನಾವು. ಇಲ್ಲೊಂದು 25 ದಿನ 50 ದಿನ ಆದ್ಮೇಲೆ ಚೆನ್ನಾಗಿದೆ ಅಂದ್ಮೇಲೆ ಇನ್ನೊಂದು 10-15 ಪ್ರಿಂಟ್ ಹಾಕ್ತೀವಿ ನಾವು. ಈ ರೀತಿ 5 ವರ್ಷ ಸಿನಿಮಾ ಓಡ್ತಾ ಇರೋದು. ಅವಾಗ ಬೇಕಾಗಿರೋದು ಪಾನಿಪುರಿ ಅಲ್ಲ, ಮೃಷ್ಟಾನ್ನ ಭೋಜನ. ಇದಾಯ್ತಾ? ಫುಲ್ ಬಾಳೆ ಎಲೆ ಹಾಕಿ ಅದರಲ್ಲಿ ಒಬ್ಬಟ್ಟಿಟ್ಟು ಒಂದೊಂದು ಪಾಯಸ, ಪುಳಿಹೋರ ಎಲ್ಲ ಮಾಡಿ ಕೊಡ್ತಾ ಇದ್ವಿ ನಾವು. ಅದಕ್ಕೋಸ್ಕರ 5 ವರ್ಷ ಓಡುತ್ತೆ. 5 ವರ್ಷ ಆದ್ಮೇಲೆ ಪುನಃ 5 ವರ್ಷ ಮಾಡ್ತೀವಿ ನಾವು. ಆ ರೀತಿ 25 ವರ್ಷ ಓಡುತ್ತೆ. ಡಿಸ್ಟ್ರಿಬ್ಯೂಟರ್ಸ್ ಪ್ರಿಂಟ್ ಹಾಳಾದ್ರೆ ಪುನಃ ಬಂದು ಪೋರ್ಷನ್ ಜಾಯಿನ್ ಮಾಡಿಕೊಂಡು ಪುನಃ ತಗೊಂಡು ಥಿಯೇಟರ್ ಓಡಿಸೋರು. ಇವಾಗ ಸಾರಿ ತರ ಹೈ ಬಡ್ಜೆಟ್ ಅಲ್ಲಿ ಲೆಕ್ಕ ಬರಲ್ಲ. 400 ಥಿಯೇಟರ್ ಒಟ್ಟಿಗೆ ಮಾಡ್ತಾ ಇದ್ದಾರೆ. 400 ಥಿಯೇಟರ್ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ಕರ್ನಾಟಕ 3 ದಿನ ನೋಡ್ತಾ ಇದ್ದಾರೆ. 4 ದಿನಕ್ಕೆ ಜನ ಇಲ್ಲ ಇನ್ನು ನೋಡಕ್ಕೆ. ಆ 3 ದಿನಕ್ಕೆ ದುಡ್ಡು ಬರ್ತಾ ಇದೆ. ದರ್ಶನ್ ಪಿಕ್ಚರ್ ಬರುತ್ತೆ, ಸುದೀಪ್ ಅವ್ರಿಗೆ, ಶಿವರಾಜ್ ಕುಮಾರ್ ಎಲ್ಲ ದೊಡ್ಡ ಹೀರೋಸ್ ಏನ್ ಅನ್ಸ್ಕೊಂತ ಇದೀವಿ ನಾವು. ಅವ್ರಿಗೆ ದುಡ್ಡು ಬರ್ತಾ ಇದೆ, ಅವ್ರು ಹ್ಯಾಪಿ ಆಗ್ತಾ ಇದ್ದಾರೆ. ಏಟ್ ತಿಂತ ಇದೆ ಯಾರು? ಸಿನಿ ಅಭಿಮಾನಿಗಳು. ವರ್ಷಕ್ಕೊಂದು ದೊಡ್ಡ ಪಿಕ್ಚರ್ ಬರುತ್ತೆ, 800, 1000, 2000, 3000. ಇನ್ನು ತೆಲುಗುವರ ಮಾಡೋ ದೊಡ್ಡ ದೊಡ್ಡ ಚಿತ್ರ 4000, 5000 ಟಿಕೆಟ್ ಮಾರ್ತಾ ಇದ್ದಾರೆ. ಆ ದುಡ್ಡು ಕೊಡ್ತೀವಿ, ನೋಡ್ಬಿಡ್ತೀವಿ. ಪುನಃ ಯಾವಾಗ ಚೆನ್ನಾಗಿ ನೋಡ್ಬೇಕು ನಾವು? ದುಡ್ಡು ಬೇಕಲ್ವಾ? ಕಷ್ಟ. ಈಗ ಇತ್ತೀಚೆಗೆ ಒಂದು ಏನು ಗಾಂಧಿನಗರದ ಥಿಯೇಟರ್ ಓನರ್ ಹೇಳಿರೋದು, ಈಗ ಜನರು ಬರಲ್ಲ, ಆಮೇಲೆ ಥಿಯೇಟರ್ಗಳು ನಾವು ಮುಚ್ತಾ ಇದೀವಿ ಅಂತ. ಇಲ್ಲಿ 400 ಥಿಯೇಟರ್ ಬಿಟ್ಟಾಗ ಏನಾಗುತ್ತೆ, ಎಲ್ಲಾ ಲ್ಯಾಂಗ್ವೇಜ್ ಒಟ್ಟಿಗೆ ಒಂದು 4 ಇಂದ 5 ಚಿತ್ರ ಒಟ್ಟಿಗೆ ಬಂದಾಗ ಈ ಆಡಿಯನ್ಸ್ಗೂ ಕನ್ಫ್ಯೂಸ್ ಆಗಿರ್ಬೋದು ಯಾವ್ದು ಎತ್ಕೋಬೇಕು ಅಂತ. ಆಮೇಲೆ ಕಂಟೆಂಟ್ ರೀಚ್ ಆಗ್ತಿಲ್ಲ ಅಂತಾರೆ. ಇಲ್ಲಿ ಎಲ್ಲಾ ತರ ಪ್ಲಾಟ್ಫಾರ್ಮ್ ಅಲ್ಲಿ ಪಿಕ್ಚರ್ ಏನು ಆಚೆ ಕೊಟ್ಟಾದ್ಮೇಲೆ ಕಂಟೆಂಟ್ ರೀಚ್ ಆಗಲ್ಲ, ಜನ ಬರಲ್ಲ ಅಂತ ಎಷ್ಟು ಮಟ್ಟಿಗೆ ಥಿಯೇಟರ್ ಅವರು ಇದ್ ಮಾಡಕ್ಕಾಗತ್ತೆ ಸರ್? ಥಿಯೇಟರ್ ಅವರು ನಿಂತ್ಕೊಂಡು ಇಷ್ಟು ಜನ ಬರ್ಲೇಬೇಕು ಅಂತ ಒಂದು ಪ್ರಮೋಷನ್ ಮಾಡಿದಾಗ ಅದೇ ತರ ಕಂಟೆಂಟು ಕೊಡ್ಬೇಕಾಗುತ್ತೆ. ಇವಾಗ ಹೈ ಬಜೆಟ್ ಅಂದಾಗ ಒಂದೊಂದ್ಸತಿ ಕಂಟೆಂಟ್ ರೀಚ್ ಆಗಲ್ಲ, ಲೋ ಬಜೆಟ್ ಅನ್ನೋದು ಕಂಟೆಂಟ್ ರೀಚ್ ಆಗುತ್ತೆ ಅಂತ ಕೆಲವೊಂದು ಮಾಧ್ಯಮದಲ್ಲಿ ಇತ್ತೀಚೆಗೆ ಥಿಯೇಟರ್ ಓನರ್ಗಳು ಹೇಳಿದ್ದಾರೆ. ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಿನಿಮಾ ಎಲ್ಲರೂ ಮಾಡ್ತಾ ಇದ್ದಾರೆ,
ಬಟ್ ಅದಾದ್ಮೇಲೆ ಮಾರ್ಕೆಟಿಂಗ್ ಇದೆಯಲ್ಲ, ಸಿನಿಮಾಗೆ ಬಜೆಟ್ ಇದೆ, ಮಾರ್ಕೆಟಿಂಗ್ಗೆ ಬಜೆಟ್ ಇಲ್ಲ. ಇವಾಗ ಮಾರ್ಕೆಟಿಂಗ್ಗೆ ಬಜೆಟ್ ಇಲ್ಲ ಅಂದ್ರೆ ಯಾವ ತರ ಜನರಿಗೆ ರೀಚ್ ಆಗ್ತದೆ? ಓಕೆ, 2014 ಲಕ್ ಬೈ, ನಾನು ಆಕ್ಚುಲಿ ಎಲ್ಲದರಲ್ಲಿ ಲಕ್ ಬೈ ಚಾನ್ಸ್ ಫಸ್ಟ್ ಪೋಯಟ್ರಿ ಬುಕ್ ನಂದು ಲತಾ ಮಂಗೇಶ್ಕರ್ ಜೊತೆ ರಿಲೀಸ್ ಆಗಿತ್ತು. ಅದು ಬಂದು ಫಸ್ಟ್ ಮಂತ್ ನಲ್ಲಿ 16,000 books ವರ್ ಬಿ ಸೋಲ್ಡ್ ಔಟ್ ಪೋಯಟ್ರಿ ಬುಕ್. ಯಾಕೆ ಗೊತ್ತಾ? ಮಾರ್ಕೆಟಿಂಗ್ ಸರಿಯಾಗಿ ಮಾಡಿದ್ವಿ ಅಂತ. ಇವಾಗ ನೆಕ್ಸ್ಟ್ ಬಂದು ಒಂದು ಮೋಟಿವೇಶನಲ್ ಬುಕ್ ಮಾಡಿದ್ದೆ, ಮಾರ್ಕೆಟಿಂಗ್ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಅಂತ. 33,000 books ಸೋಲ್ಡ್ ಔಟ್ ಆಯ್ತು ಕಾರ್ಪೊರೇಟ್ಸ್ ನಲ್ಲಿ. ಆ ತರ ಪ್ಲೀಸ್. ಆಮೇಲೆ 33,000 books ಸೋಲ್ಡ್ ಔಟ್ ಆಯ್ತು ಕಾರ್ಪೊರೇಟ್ಸ್ ನಲ್ಲಿ. ಇವಾಗ ಮೇನ್ಲಿ ಏನ್ ಗೊತ್ತಾ? ಮಾರ್ಕೆಟಿಂಗ್ ಪ್ಯಾಕೇಜಿಂಗ್ ಮಾಡ್ತಾ ಇದ್ರೆ, ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ತುಂಬಾ ದೊಡ್ಡ ದೊಡ್ಡ ಫಿಲ್ಮ್ಸ್, ತುಂಬಾ ಬಜೆಟ್, ಯಾಕೆ ಎಲ್ಲ ಬಜೆಟ್ ಮೇಕಿಂಗ್ ನಲ್ಲಿ ಹಾಕ್ಬಿಟ್ಟು ಮಾರ್ಕೆಟಿಂಗ್ ನಲ್ಲಿ ಏನಿಲ್ಲ. ಇವಾಗ ಮಾರ್ಕೆಟಿಂಗ್ ಎಷ್ಟು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ. ಮೀಡಿಯಾ ಏನಾದ್ರೂ ಇರ್ಲಿ, ಒಂದು ಪ್ರಿಂಟಿಂಗ್ ಇಂದ ಹಿಡ್ಕೊಂಡು, ಮೀಡಿಯಾ ಇಂದ ಹಿಡ್ಕೊಂಡು ಎಲ್ಲ ಕಮರ್ಷಿಯಲ್. ಇವಾಗ ಕಮರ್ಷಿಯಲ್ ಅಂದ್ರೆ ಆ ಕಾಲದ, ಇವಾಗ ಸಿನಿಮಾ ಒಂದ್ಸಲಿ ಇಂಡಸ್ಟ್ರಿಗೆ ಬಂದ್ಬಿಟ್ರೆ ಸಾಯೋ ತನಕ ಅದು ಹೋಗಲ್ಲ. ಆ ಪ್ರೀತಿ ಮಾಡ್ಲೇಬೇಕು. ನಾವು ಎಷ್ಟು ದೊಡ್ಡಿದ್ರು ಆ ಸಿನಿಮಾ ಬಿಡಕ್ಕೆ ಆಗ್ತಾ ಇದೆ. ಸರ್, ಈಗ ಸದ್ಯದ ಪರಿಸ್ಥಿತಿಗೆ ಥಿಯೇಟರ್ಗಳು ಮುಚ್ಚುವಂತ ಪರಿಸ್ಥಿತಿ ಬರ್ತಾ ಇದೆ. ನೆಕ್ಸ್ಟ್ OTTನೇ ಗತಿ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ನೀವು ಹಿರಿಯ ನಿರ್ದೇಶಕರು ಸರ್, OTT ಬೆಟರ್ ಅಂತೀರಾ? ಹಾಗಲ್ಲ. ಪ್ರಾಬ್ಲಮ್ ಏನಂದ್ರೆ, ನಾವು 10-15 years ಹಿಂದೆ ನಾವು ಹೋದ್ರೆ ರವಿಚಂದ್ರ ಇದ್ದಾರೆ, ರಾಜ್ಕುಮಾರ್ ಅವರಿದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಅಂಬರೀಶ್ ಅವರಿದ್ದಾರೆ, ಕಾಶಿನಾಥ್ ಇದ್ದಾರೆ, ಜಗ್ಗೇಶ್ ಇದ್ದಾರೆ, ಶಶಿಕುಮಾರ್ ಇದ್ದಾರೆ. ಈ ರೀತಿ ಒಂದು 20 ಜನ ಇದ್ದಾರೆ, ಹೌದಲ್ವಾ? ಟೈಗರ್ ಪ್ರಭಾಕರ್ ಇದ್ದಾರೆ, ದೇವರಾಜ್ ಇದ್ದಾರೆ, ಶಶಿಕುಮಾರ್ ಲೆಕ್ಕ ಕೊಂಡ್ರೆ ಇಷ್ಟು ಜನ ಇದ್ದಾರೆ. ಇವರು ಪ್ರತಿ ವರ್ಷ ಅವರವ್ರ ಕೆಪಾಸಿಟಿ ಪ್ರಕಾರ 2 ಸಿನಿಮಾ 3 ಸಿನಿಮಾ ಮಾಡೋರು. ವರ್ಷಕ್ಕೆ 12 ತಿಂಗಳು, ತಿಂಗಳಿಗೆ 4 ವಾರ ಇರುತ್ತೆ. ಅಂದ್ರೆ ಒಂದು 48 weeks ಲೆಕ್ಕ ಬರುತ್ತೆ, 12 months. ನಮ್ಮ ಹೀರೋ ಎಷ್ಟು ಜನ, ಹೀರೋ ಹೀರೋಯಿನ್ ಲೆಕ್ಕ ಅಂದ್ರೆ ಒಂದು 20 ಜನ 30 ಜನ ಇದ್ದಾರೆ ಆ ಕಾಲದಲ್ಲಿ. ಒಂದೊಂದು ವಾರ ಒಬ್ಬತ್ತು ಬರ್ತಾ ಇರುತ್ತೆ. ಅನ್ನವ್ರದ್ದು 3 ತಿಂಗಳಿಗೆ 6 ತಿಂಗಳು ಒಂದು ಬರ್ತದೆ, ವಿಷ್ಣುವರ್ಧನ್ ಅವ್ರದ್ದು 3 ತಿಂಗಳಿಗೆ 6 ತಿಂಗಳು ಬರುತ್ತೆ, ಅಂಬರೀಶ್ ಅವ್ರದ್ದು 3 ತಿಂಗಳು ಬರುತ್ತೆ, ಶಶಿಕುಮಾರ್ ದೇವರಾಜ್ ಇಂಥವ್ರಿಗೆಲ್ಲ ಆಕ್ಷನ್ ಫಿಲಿಮ್ಸ್ ಎಲ್ಲ ತಿಂಗಳಿಗೋ 2 ತಿಂಗಳು ಒಂದು ಬರ್ತಾ ಇರುತ್ತೆ. ಅವಾಗ ಏನಾಗತ್ತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅಭಿಮಾನ ಸಂಘ ಇರ್ತದೆ, ಅಭಿಮಾನಿಗಳಿರ್ತಾರೆ. ಟೈಗರ್ ಪ್ರಭಾಕರಿಗೆ ಅಭಿಮಾನಿಗಳಿದ್ದಾರೆ, ಕಾಶಿನಾಥಿಗೂ ಅಭಿಮಾನಿಗಳಿದ್ದಾರೆ, ಶ್ರುತಿ ಅಂತವ್ರಿಗೆ, ಮಹಾರಾಷ್ಟ್ರ ಅಂತವ್ರಿಗೆ ಅಭಿಮಾನಿಗಳಿದ್ದಾರೆ. ಅದರಿಂದ ಏನಾಯ್ತಂದ್ರೆ ಪ್ರತಿ ವಾರ ಒಂದು ಹಬ್ಬ ನಮಗೆ. ಶುಕ್ರವಾರ ಅಂದ್ರೆ ಫ್ರೈಡೇ ಇಸ್ ಎ ಗ್ರೇಟ್ ಫೆಸ್ಟಿವಲ್ ಟು ಫಿಲ್ಮ್ ಇಂಡಸ್ಟ್ರಿ. ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಆ ಕಾಲದಲ್ಲಿ ಮನೆಯಲ್ಲಿ ಕಟ್ಕೊಂಡಿದ್ದವರಿದ್ದಾರೆ, ಮದುವೆ ಮಾಡಿದವರಿದ್ದಾರೆ, ಹೌದಲ್ವಾ? ಇವಾಗ ಆ ಪರಿಸ್ಥಿತಿ ಇಲ್ಲ ಟೋಟಲ್. ಇದರಲ್ಲಿ 2 ಮೈನಸ್ ಇದೆ. ಒಂದು, ಕಲಾವಿದರಿಲ್ಲ ಅನ್ನೋದು ಒಂದು. ಎರಡನೇದು, ಕರೋನಾ ಬಂದಿಬೇಕು. ಟೋಟಲ್ ಆಗಿ ಥಿಯೇಟರ್ಗೆ ನಮಗೆ ಡಿಸ್ಟೆನ್ಸ್ ಆಯ್ತು. ಥಿಯೇಟರ್ಗೆ ಹೋಗಬಾರ್ದನ್ನ ಆವಾಗ ಕಾಯಿಲೆಗಳಿಂದ ಹೋಗಬಾರ್ದು ಅಂತ ದೂರ ಆಯಿತು. ಸೇಮ್ ಟೈಮ್ OTT ಲಾಂಚ್ ಮಾಡಿದ್ದಾರೆ. ಆವಾಗ ಮೊಬೈಲ್ ಇಲ್ಲ ನಮಗೆ, ಲ್ಯಾಂಡ್ಲೈನ್ ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಪೇಜರು, ಆ ಥರ ಲೈಫು. ಇಷ್ಟು TV ಬೆಳೀತದೆ, ಇಷ್ಟು ಮೊಬೈಲ್ ಇಷ್ಟು ಬೆಳೀತಂತ ನಮಗೆ ಟೆಕ್ನಾಲಜಿ ಗೊತ್ತಿಲ್ಲ. ಯಾವಾಗ OTT ಕರೋನಾ ಬಂತು, ಮೊಬೈಲ್ಗೆಲ್ಲ ಎಡಿಕ್ಟ್ ಆಗಿದ್ದೀವಿ ನಾವು. ಅಮೆಜಾನ್ ಅವರು ವರ್ಷಕ್ಕೆ 1,000 ಅಂತಾರೆ, ನೆಟ್ಫ್ಲಿಕ್ಸು ವರ್ಷಕ್ಕೆ 10,000 ಚಿಲ್ಲರೆ ಇರುತ್ತೆ. 4 ಜನ ಸೇರಿಕೊಂಡು ಶೇರ್ ಮಾಡಿಕೊಂಡು ಹುಡುಗರು, ಸ್ಟೂಡೆಂಟ್ಸ್ ಎಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಕೊತಾ ಇದ್ದಾರೆ. ದೇ ಆರ್ ಎಂಜಾಯಿಂಗ್. ಥಿಯೇಟ್ರಿಗೆ ಹೋಗಿ 1,000 ಟಿಕೆಟ್ ತಗೊಂಡು ಅಲ್ಲಿ ಪಾಪ್ಕಾರ್ನ್ 250-300 ರೂಪಾಯಿ ಕೊಟ್ಟು, ಇದೆಲ್ಲ ಯಾಕೆ ಅಂತ ಮೊಬೈಲ್ಗೆ ಎಡಿಕ್ಟ್ ಆಗಿದ್ದಾರೆ. ಇದು ಕ್ಲಾಸ್ ಪೀಪಲ್ ಮಾತ್ರ ಅಲ್ಲ, ಇವನ್ ವಿಲೇಜ್ವರೆಗೆ ಹೋಯ್ತಿದ್ದು. ಯಾವಾಗ ಆಂಡ್ರಾಯ್ಡ್ ಫೋನ್ ಬಂತು, ಜಿಯೋ ಅವ್ರ ಪುಣ್ಯದಿಂದ ಎಲ್ಲರಿಗಾಗಿ ಆಂಡ್ರಾಯ್ಡ್ ಫೋನ್ ಬರ್ತಾ ಇದೆಯೋ, ಯಾಕೆ ನಾವು ಅಷ್ಟು ಕಷ್ಟಪಡಬೇಕು ಅನ್ನೋದು ಮೊಬೈಲ್ಗೆ ಅಡಿಕ್ಟ್ ಆಗ್ತೀವಿ. ಆಮೇಲೆ ಎಷ್ಟು ಜನ ಹೀರೋ ಇದ್ದಾರೆ ಅಂತ ನೀವೇ ಹೇಳ್ಬಿಡಿ. ನಮ್ಮ ಕರ್ನಾಟಕದಲ್ಲಿ ಇವರು 6 ತಿಂಗಳಿಗೆ 1 ವರ್ಷಕ್ಕೆ ಸಿನಿಮಾ ಮಾಡಿದ್ರೆ ಥಿಯೇಟರ್ಗೆ ಸೈಕಲ್ ಸ್ಟ್ಯಾಂಡ್ ಹೆಂಗೆ ಮೇಂಟೈನ್ ಆಗುತ್ತೆ, ಅಲ್ಲಿ ಟೀಮ್ ಆರೋರ್ ಪರಿಸ್ಥಿತೇನು, ಟಿಕೆಟ್ ಅರಿಯೋರ್ ಪರಿಸ್ಥಿತೇನು, ಮ್ಯಾನೇಜರ್ ಪರಿಸ್ಥಿತೇನು, ಓನರ್ ಪರಿಸ್ಥಿತೇನು, ಅದು ಲೀಸ್ ತಗೊಂಡವರ ಪರಿಸ್ಥಿತೇನು, ಇವರೆಲ್ಲ ಏಟ್ ತಿಂತ ಇದ್ದಾರೆ. ಹೀರೋಸ್ ಯಾವಾಗ ದೊಡ್ಡ ಹೀರೋಸ್ ಅನ್ಸ್ಕೊಳ್ಳೋರು ವರ್ಷಕ್ಕೆ 3 ಪಿಕ್ಚರ್ ಮಾಡಬೇಕು. ಸಣ್ಣ ಹೀರೋಸ್ ಅನ್ನೋರು ವರ್ಷಕ್ಕೆ 4 ಪಿಕ್ಚರ್ ಮಾಡಬೇಕು.
ಹೊಸಬರು ಮ್ಯಾಕ್ಸಿಮಮ್ ಮಾಡಿದ್ರೆ ಒಂದು 5-6 ಪಿಕ್ಚರ್ ಮಾಡಬೇಕು. ಆವಾಗ ಥಿಯೇಟರ್ ಜನ ಬರ್ತಾರೆ. ಮಾರ್ಕೆಟ್ನಲ್ಲಿ ಎಲ್ಲ ಹೊಸಬರೇ ಬರ್ತಾ ಇದ್ದಾರೆ. ಇವಾಗ ಹೊಸಬರೇ ಫಸ್ಟ್ ಟ್ರ್ಯಾಕ್ ಯಾರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಸಾಯಿ ಪ್ರಕಾಶ್ ಅಂದ ತಕ್ಷಣ ಟಕಟಕ ಅಣ್ಣ ತಂಗಿ ತವರಿಬಾ ತಂಗಿ ಮುದ್ದಿನ ಮಾವ ನಾಗದೇವತೆ ಗ್ರಾಮ ದೇವತೆ ಗಡಿಬಿಡಿಯಲ್ಲೇ ಗಡಿಬಿಡಿ ಕೃಷ್ಣ ಮಾಲಶ್ರೀ ಈ ತರ ಒಂದು ಲಿಸ್ಟ್ ಹೇಳ್ಬೋದು. ಡಿ ಬಾಬು ಒಂದು ಲಿಸ್ಟ್ ಹೇಳ್ಬೋದು, ಸಿದ್ದಲಿಂಗ ಅವ್ರಿಗೆ ಒಂದು ಲಿಸ್ಟ್ ಹೇಳ್ಬೋದು, ಸೋಮಸಿ ಅವ್ರಿಗೆ ಒಂದು ಲಿಸ್ಟ್ ಹೇಳ್ಬೋದು. ಇವಾಗ ಯಾರ ಹೆಸರಲ್ಲಿ ಲಿಸ್ಟ್ ಹೇಳ್ತಾರೆ ನೀವು? 5-6 ಸಾವಿರ ಪಿಕ್ಚರ್ ರಿಲೀಸ್ ಆಯಿತು. ಸಾವಿರಾರು ಜನ ನಿರ್ದೇಶಕರಿದ್ದಾರೆ. ಒಂದು ಎರಡು ನಿರ್ದೇಶಕ ನೇಮ್ ನಮ್ಗೆ ಹೇಳಿ ಸಾಕು, ಸಂತೋಷ ಪಡ್ತೀನಿ. ಒಂದು 2 ಹೀರೋಸ್ ಹೆಸರು ಹೇಳಿ ಸಂತೋಷ ಪಡ್ತೀನಿ. 2 ಹೀರೋಯಿನ್ಸ್ ಹೆಸರು ಹೇಳಿ ಸಂತೋಷ ಪಡ್ತೀವಿ. ರಕ್ಷಿತಾ, ರಮ್ಯಾ, ರಾಧಿಕಾನಲ್ಲೇ ನಮ್ಮ ಇಂಡಸ್ಟ್ರಿ ಅಲ್ಲಿಗೆ ಕ್ಲೋಸ್ ಆಯ್ತು. ಹೀರೋಯಿನ್ಸ್ ಮಾನಸ್ಯ ಆದ್ಮೇಲೆ ಬಂದವರು. ಹೀರೋಸ್ ಯಾರಿದ್ದಾರೆ? ಅವ್ರು ಮಾಡ್ತಾ ಇಲ್ಲ. ದೊಡ್ಡವರು ಪ್ಯಾನ್ ಇಂಡಿಯಾ ಅಂತ ಆ ಕಡೆ ಓಡ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಏನು? ಇದು ಪ್ರಾಬ್ಲಮ್ ಆಯಿತು. ಮೊಬೈಲ್ OTT ಒಂದು ಪ್ರಾಬ್ಲಮ್, ಕೊರೋನಾ ಪ್ರಾಬ್ಲಮ್, ಲ್ಯಾಕ್ ಆಫ್ ಹೀರೋಸ್ ಒಂದು ಪ್ರಾಬ್ಲಮ್, ಡೈರೆಕ್ಟರ್ಸ್ ಪ್ರಾಬ್ಲಮ್, ನಿರ್ಮಾಪಕರ ಪ್ರಾಬ್ಲಮ್ ತುಂಬ ಇದೆ. ಅದರಿಂದ ಆಡಿಯನ್ಸು ಥಿಯೇಟರ್ ಬರೋದು ಕಷ್ಟ ಆಗ್ತಾ ಇದೆ ಅಂತ ನನ್ನ ಪರ್ಸನಲ್ ಒಪಿನಿಯನ್, ನನ್ನ ಎಕ್ಸ್ಪೀರಿಯನ್ಸ್. ಸರ್ ಕೊನೆ ಪ್ರಶ್ನೆ ಏನಂದ್ರೆ, ಈಗಿನ ಚಿತ್ರೋದ್ಯಮ ತುಂಬಾ ಗೊಂದಲ ಆಗಿದೆ. ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಬ್ರು ಕೇಸ್ ಆಗುತ್ತೆ, ಒಬ್ರದ್ದು ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ಈಗಿನ ಪೀಳಿಗೆಗೆ ಹಿರಿಯ ನಿರ್ದೇಶಕರಾಗಿ ನೀವೇನು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸ್ಯಾಂಡ್ಲ್ವುಡ್ ಗೋಯಿಂಗ್ ಟು ಬಾಲಿವುಡ್ ಅನ್ನೋ ರೇಂಜ್ಗೆ ಎಲ್ಲ ಕಡೆ ಟಾಕ್ ಶುರು ಆಗ್ತಾ ಇದೆ. ನಮ್ಮ ಒಂದೇ ನಾವು ತಿಳ್ಕೋಬೇಕಾಗಿರೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಅವ್ರ ಕ್ಯಾರೆಕ್ಟರ್ ಹೆಂಗಿದೆ? ಪ್ರತ್ಯಕ್ಷವಾಗಿ ಅವ್ರಿಗೆ ನಮಗೆ 15 ವರ್ಷ ರಿಲೇಶನ್ಶಿಪ್ ಇದೆ ಅವ್ರಿಗೆ. ನಮ್ಗೆ ಆಟೋ ಡ್ರೈವರ್ ನೋಡಿದ್ರು ಅವ್ರು 2 ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ದೂರದಿಂದ ಅನ್ನ ಅಂತ ಕರೆದ ತಕ್ಷಣ ಅವರು ನಿಂತ್ಕೊಂಡು ಅವ್ನು ಕರೆದು ಬಿಟ್ಟು, ಯಾವ ನಿಮ್ದು, ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ, ಏನು ಓದ್ತಾ ಇದೆಯಾ, ಚೆನ್ನಾಗಿ ಓದ್ಕೋಪ್ಪ, ಒಳ್ಳೆ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಸಿಗರೇಟೇ ಸೇದಲ್ಲ, ಗುಂಡು ಕೈನಲ್ಲಿ ಮುಟ್ಟಲ್ಲ, ಸಿನಿಮಾಗಳೆಲ್ಲ ತೋರಿಸ್ತಾರೆ ಅವರು. ಅಂದ್ರೆ ಕ್ಯಾರೆಕ್ಟರೈಸೇಷನ್ ಸಿನಿಮಾದಲ್ಲಿ ಮಾತ್ರ ನಾನು ಆಕ್ಟ್ ಮಾಡೋದಲ್ಲ, ಜೀವನದಲ್ಲಿ ನಾನು ಹಂಗೆ ಬಾಳ್ಬೇಕನ್ನೋದು ಅಂತವ್ರು ಹೇಳಿಕೊಟ್ಟಿದ್ದಾರೆ. ಅವನ್ ಫಾಲೋ ಮಾಡ್ಬೇಕಷ್ಟೇ. ಫ್ಯಾನಿಸಮ್ ಅಂದ್ರೆ ಏನು? ನಿಮ್ಮ ಒಳ್ಳೆತನನ ನಾವು ಅವಳಿಸ್ಕೊಂಡು ನಿಮ್ ತರ ನಾವು ಬಾಳ್ಬೇಕನ್ನೋದು. ದೇವರ ಹೆಸರು ನಮ್ಗೆ ಯಾಕೆ ಇಡ್ತೀರಿ? ಅವರ ಸಂಬಂಧ, ಅವ್ರ ಫೀಲಿಂಗ್ ನಮ್ಮಲ್ಲಿರಬೇಕು ಅನ್ನೋ ಭಾವದಿಂದ. ಅದೇ ರೀತಿ ನಾಯಕರ ಅಭಿಮಾನ ಸಂಘಗಳು ಏನ್ ಮಾಡಬೇಕು, ಸಮಾಜಕ್ಕೆ ಸೇವೆ ಹೆಂಗ್ ಮಾಡಬೇಕು, ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಬೇಕು, ಹೆಲ್ತ್ ಅಸೋಸಿಯೇಷನ್ ಮಾಡಬೇಕು, ಕಷ್ಟ ಬರುವ ಸಹಾಯ ಮಾಡಬೇಕು, ನಮ್ಮ ಹೀರೋ ತರ ನಾವು ಮಾಡಬೇಕನ್ನೋದು ಅದೇ ಅನ್ನೋರೊಬ್ಬರೇ ಹೇಳಿಕೊಟ್ಟಿದ್ದು. ಅವರಿಂದ ನಾನು ಕಲಿತಿದ್ದು ಸಂಸ್ಕಾರ ಹೆಂಗಿರ್ಬೇಕು, ಮನುಷ್ಯ ಸಿನಿಮಾನಲ್ಲಿ ನಿರ್ದೇಶಕ ಹೆಂಗಿರ್ಬೇಕು, ಕಲಾವಿದ್ರು ಹೆಂಗಿರ್ಬೇಕಂತ ಅಂಥವ್ರು ನೋಡಿ ನಾವು ಕಲ್ತಿದ್ದೀವಿ. ನಾವು ಅವ್ರನ್ನ ಫಾಲೋ ಮಾಡಿ, ಅವ್ರ ವ್ಯಕ್ತಿತ್ವನ ಫಾಲೋ ಮಾಡಿ, ಅವ್ರ ನಟನ ಫಾಲೋ ಮಾಡಿ, ಅವ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಇಂಥ ಗೊಂದಲ ಬರಲ್ಲ. ಎಲ್ಲರಿಗೂ ಕೋಪ ಇರುತ್ತೆ. ಪ್ರತಿ ಮನುಷ್ಯನಲ್ಲೂ ಒಳ್ಳೇದು ಕೆಟ್ಟದ್ದು 2 ಇರುತ್ತೆ. ಕೆಟ್ಟದನ್ನ ಕಡಿಮೆ ಮಾಡ್ತಾ ಒಳ್ಳೆದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದು ಅನ್ನೋರು ನಮ್ಗೆ ಹೇಳ್ಕೊಟ್ಟಿದ್ದು ಮಹಾನುಭಾವರು. ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ಅವರ ಪಾದದಡೆಯಲ್ಲಿ ಅವ್ರು ಮಾಡಿದಂಥ ದಾರಿಯಲ್ಲಿ ನಡೆದರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ, ಇಂಥ ಪರಿಸ್ಥಿತಿ ಬರಲ್ಲ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಕಮಲ್ ಸರ್, ನೆಕ್ಸ್ಟ್ ಪ್ರಾಜೆಕ್ಟ್ ನೀವು ಸರ್ ಜೊತೆ ಮಾಡ್ತಾ ಇದ್ದೀರಾ? With sir, I have 3 more people I have to introduce. Sir. So 3 more directors on this thing. Mithun, Suresh and Mahesh sir. Please. ಎಲ್ಲ ಇವಾಗ ನಮ್ಮ ಕುಟುಂಬ ಕಂಪ್ಲೀಟ್ಲಿ. ಇವಾಗ ಒಂದೇ ಫಿಲ್ಮ್ನಲ್ಲಿ 4 ಡೈರೆಕ್ಟರ್ಸ್ ಅವರು ನನಗೆ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಒಂದು ಸ್ಟಾರ್ಟಿಂಗ್ ಕರಿಯರ್ ಇಂದ ಹಿಡ್ಕೊಂಡು
ಇವಾಗ ಏನೋ ಎಕ್ಸ್ಪೀರಿಯನ್ಸ್ ಯಾಕೆ ಗೊತ್ತಾ, ಇದು ಲಕ್ ಬೈ ಚಾನ್ಸ್ ಅಂತ. ನನಗೆ ತುಂಬ ಇಷ್ಟ ಆಯಿತು ಲತಾ ಮಂಗೇಶ್ಕರ್ ಜೊತೆ ಮೀಟ್ ಮಾಡೋಕ್ಕೆ. ನನಗೆ ಆಲ್ಮೋಸ್ಟ್ ಒಂದು 16 ಟೈಮ್ಸ್ ನನಗೆ ಅವಕಾಶ ಅವ್ರ ಜೊತೆಗೆ ಕೂತ್ಕೊಂಡು ತಿನ್ನಬೇಕು, ಮಾತಾಡೋಕ್ಕೆ, ಮತ್ತು ಎಷ್ಟು ಕ್ಲೋಸ್ ಆಗಿದ್ದೆ. ಮತ್ತು ಧರ್ಮೇಂದ್ರ ಸರ್ ಎಷ್ಟು ಕ್ಲೋಸ್ ಆಗಿದ್ರು ಅವ್ರ ಕೈಯಿಂದ ತಿನ್ನಿಸ್ತಾ ಇದ್ರು. ಇವಾಗ ಅದೇ ಥರ ಪುನೀತ್ ಸರ್ ಮತ್ತು ಶಿವಣ್ಣ ಸರ್, ಮತ್ತು ಅದಾದ್ಮೇಲೆ ಕಂಪ್ಲೀಟ್ಲಿ ಯಾವ ಥರ ಅಂದರೆ ದೇವರು ಆಲ್ರೆಡಿ ನನಗೆ ಸ್ಟ್ರಕ್ಚರ್ ಮಾಡಿಬಿಟ್ಟಿದ್ದಾರೆ. ಇವಾಗ ತಿರ್ಗಾ ಸಾಯಿ ಪ್ರಕಾಶ್ ಸರ್ ನನಗೆ ಸಿಕ್ಕಿದಾಗ ಅವಾಗ ಓಕೆ, ನನ್ನ ಪ್ರಪಂಚ ಕಂಪ್ಲೀಟ್ಲಿ ಇದೆ, ನನ್ನ ಪ್ರಪಂಚ ಅಂತ. ಯಾಕೆಂದ್ರೆ ಎಲ್ಲ ದೇವ್ರ ಥರ ಮನುಷ್ಯರು. ಯಾಕೆ ಗೊತ್ತಾ, ಅವ್ರ ಜೊತೆ ಇದ್ಬಿಟ್ಟು ಎಷ್ಟು ಇನ್ನೂ ಕಲಿಯೋದಿದೆ. ಯಾಕೆ ಗೊತ್ತಾ, ನಾನು ಯಾವುದು ಗುರು ಶಿಷ್ಯ ಪರಂಪರೆಯಿಂದ ಬರ್ತಾ ಇದ್ದೆ, ಇವಾಗ ನನಗೂ ಇಲ್ಲಿ ಫುಲ್ ಗುರು ಶಿಷ್ಯ ಪರಂಪರಾ ಅಂತ ಸಿಕ್ಕಿದೆ. ಯಾಕೆ ಇವ್ರದ್ದು ಇವಾಗ ಮಿಥುನ್ ಸರ್ದು ಕಲೆ ನೋಡಿದ್ರೆ ನನಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ ತೋರಿಸ್ಬಿಟ್ಟು ಕಂಪ್ಲೀಟ್ಲಿ ಒಂದು ಕ್ಯಾರೆಕ್ಟರ್ ನಾನೇ ಇದ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಆವಾಗ ಮಹೇಶ್ ಸರ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದ್ದ, ಸುರೇಶ್ ಸರ್ ಜೊತೆ ಆಲ್ಮೋಸ್ಟ್ 8 years ಇದ್ದ ಇದ್ವಿ. ಇವ್ರು ಎಲ್ಲರೂ ಬಂದು ಇವಾಗ ಸರ್ ಹೇಳಿದ್ರು ಹೀರೋಗಳು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಆಮೇಲೆ ಈ ಇಂಡಸ್ಟ್ರಿಗೆ ನಾನು ಸ್ಟೆಪ್ 9 years ಮಾಡಲಿಲ್ಲ, ಇವಾಗ ಬಂದಿದ್ದೀನಿ. ಅಟ್ಲೀಸ್ಟ್ ಎಷ್ಟಾಗುತ್ತದೆ ಅಟ್ಲೀಸ್ಟ್ ಅಷ್ಟು ಒಂದು ಅಟ್ಲೀಸ್ಟ್ 10 ಫಿಲ್ಮ್ಸ್ ಮಾಡ್ತೀನಿ, ಮತ್ತು ಬೇರೆ ಅವ್ರಿಗೆ ಆಮೇಲೆ ಅವಕಾಶ ಕೊಡ್ತೀನಿ. ಸರ್, ಈಗ ಹಿರಿಯ